ಮತ್ತೊಂದಾವರ್ತಿ ನಿಮ್ಮೆಲ್ಲರನ್ನು ಆ ಝೂಮ್ ಆ ಒಂದು ವೇದಿಕೆ ಮೂಲಕ ಸಂಧಿಸುವಂಥದ್ದು ಬಹಳ ಸಂತೋಷಕರವಾಗಿದೆ. ನಮ್ಮ ಕರ್ತನು ರಕ್ಷಕನು ನಮ್ಮ ಒಬ್ಬನೇ ದೇವರಾಗಿರ್ತಕ್ಕಂಥ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮೆಲ್ಲರನ್ನು ವಂದಿಸ್ತಾ ಇದ್ದೇನೆ. ನಾವು ಎಫೇಸದವರೆಗೆ ಬರೆದ ಪತ್ರಿಕೆಯಿಂದ ಅಧ್ಯಯನ ಮಾಡ್ತಾ ಇದ್ದೇವೆ ಕಳೆದ ಅನೇಕ ವಾರಗಳಿಂದ. ಸದ್ಯಕ್ಕೆ ಎಫೇಸದವರೆಗೆ ಬರೆದ ಪತ್ರಿಕೆಯ ಮೊದಲನೇ ಅಧ್ಯಾಯದ ಆ ಪೌಲನ ಪ್ರಾರ್ಥನೆಯನ್ನು ನಾವು ಅಧ್ಯಯನ ಮಾಡ್ತಾ ಇದ್ದೇವೆ. ಪೌಲನ ಪ್ರಾರ್ಥನೆ ಏನಾಗಿತ್ತು? ಪೌಲನ ಪ್ರಾರ್ಥನೆಯಲ್ಲಿ ನಾವು ಕಲಿತುಕೊಳ್ಳಬೇಕಾದಂತ ಅದ್ಭುತವಾದಂತ ಸಂಗತಿಗಳು ಏನೆಂಬುದನ್ನು ನಾವು ಗಮನಿಸ್ತಾ ಇದ್ದೇವೆ. ಸೊ ಇವತ್ತು ಕೂಡ ಪೌಲನ ಒಂದು ಪ್ರಾರ್ಥನೆ ಭಾಗವನ್ನು ನಾನು ತೆಗೆದುಕೊಂಡು ಕೆಲವೊಂದು ಪ್ರಮುಖವಾದಂಥ ಅಂಶಗಳನ್ನು ನಾನು ನಿಮಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ಅದಕ್ಕೂ ಮುಂಚಿತವಾಗಿ ನಿಮ್ಮ ಸತ್ಯವೇದಗಳನ್ನು ಎಫೇಸದವರೆಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ ವಚನ 15ಕ್ಕೆ ನೀವು ತಿರುಗಿಸಿದ್ರೆ ನಾನು ವಾಕ್ಯ ಭಾಗವನ್ನು ಓದ್ತೇನೆ. ಅದಾದ ಮೇಲೆ ಪ್ರಾರ್ಥನೆ ಮಾಡಿ ಈ ವಾಕ್ಯ ಭಾಗದ ಆ ಒಂದು ವಿಶ್ಲೇಷಣೆಯನ್ನು ನಾವು ಕೇಳಲಿಕ್ಕೆ ಪ್ರಯತ್ನ ಮಾಡೋಣ. ಎಫೇಸ 1 ವಚನ 15 ಈ ರೀತಿಯಾಗಿ ಪ್ರಾರಂಭವಾಗುತ್ತೆ. ಪೌಲ ಹೇಳ್ತಾ ಇದ್ದಾನೆ, ಹೀಗಿರಲಾಗಿ ಕರ್ತನಾದ ಯೇಸುವಿನಲ್ಲಿ ನೀವು ಇಟ್ಟಿರುವ ನಂಬಿಕೆಯನ್ನು ಕುರಿತು, ದೇವ ಜನರೆಲ್ಲರಿಗೆ ನೀವು ತೋರಿಸುವ ಪ್ರೀತಿಯನ್ನು ಕುರಿತು ಕೇಳಿ, ನಾನು ನಿಮ್ಮ ನಿಮಿತ್ತವಾಗಿ ಎಡೆಬಿಡದೆ ದೇವರಿಗೆ ಸ್ತೋತ್ರ ಮಾಡುತ್ತೇನೆ ಮತ್ತು ನನ್ನ ಪ್ರಾರ್ಥನೆಗಳಲ್ಲಿ ನಿಮಗೋಸ್ಕರ ಎಡೆಬಿಡದೆ ವಿಜ್ಞಾಪನೆ ಮಾಡುತ್ತೇನೆ. ಮತ್ತು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು, ಪ್ರಭಾವ ಸ್ವರೂಪನಾದ ತಂದೆಯೂ ಆಗಿರುವ ಆತನು ತನ್ನ ವಿಷಯವಾಗಿ ನಿಮಗೆ ತಿಳುವಳಿಕೆಯನ್ನು ಕೊಟ್ಟು, ಅಂದ್ರೆ ಜ್ಞಾನವನ್ನು ಕೊಟ್ಟು, ಇದುವರೆಗೆ ಗುಪ್ತವಾಗಿದ್ದ ಸತ್ಯಾರ್ಥಗಳನ್ನು ನೀವು ತಿಳುಕೊಳ್ಳುವ ಜ್ಞಾನವುಳ್ಳ ಆತ್ಮವನ್ನು ನಿಮಗೆ ದಯಪಾಲಿಸಬೇಕೆಂದು ನಾನು ಪ್ರಾರ್ಥಿಸುತ್ತೇನೆ. ಮತ್ತು ಆತನು ನಿಮ್ಮ ಮನೋನೇತ್ರಗಳನ್ನು ಬೆಳಗಿಸಿ, ಆತನಿಂದ ಕರೆಸಿಕೊಂಡವರು ಅಂದ್ರೆ ಕರೆಯಲ್ಪಟ್ಟವರು ನಿರೀಕ್ಷಿಸುವ ಪದವಿ ಎಂಥದ್ದೆಂಬುದನ್ನು, ದೇವ ಜನರೆಂಬ ಆತನ ಸ್ವಾಸ್ಥ್ಯದ ಮಹಿಮಾತಿಶಯವು ಎಂಥದ್ದೆಂಬುದನ್ನು ನಂಬುವವರಾದ ನಮ್ಮಲ್ಲಿ ಆತನು ಸಾಧಿಸುವ ಪರಾಕ್ರಮವು ಶಕ್ತಿ ಎಷ್ಟು ಅತಿಶಯವಾಗಿದೆ ಎಂಬುದನ್ನು ನೀವು ತಿಳುಕೊಳ್ಳುವಂತೆ ಆತನು ನಿಮ್ಮ ಮನೋನೇತ್ರಗಳನ್ನು ಬೆಳಗಿಸಲಿ, ತಿಳುವಳಿಕೆಯ ಜ್ಞಾನವುಳ್ಳ ಆತ್ಮವನ್ನು ಕೊಡಲಿ ಎಂಬುದಾಗಿ ಪೌಲನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಮತ್ತು ಆತನ ಬಲಾತಿಶಯವು ಎಷ್ಟು ಮಹತ್ತಾದದ್ದೆಂಬುದನ್ನು ಕ್ರಿಸ್ತನಲ್ಲಿ ತೋರಿ ಬಂದಿದೆ. ಹೇಗೆಂದ್ರೆ ಆತನು ಸತ್ತಂತ ಕ್ರಿಸ್ತನನ್ನು ಬದುಕಿಸಿ ಪರಲೋಕದೊಳಗೆ ಸಕಲ ರಾಜ್ಯತ್ವ, ಅಧಿಕಾರ, ಮಹತ್ವ, ಪ್ರಭುತ್ವಾದಿಗಳ ಮೇಲೆಯೂ ಮತ್ತು ಈ ಲೋಕದಲ್ಲಿ ಮಾತ್ರವಲ್ಲದೆ ಬರುವ ಲೋಕದಲ್ಲಿಯೂ ಸಹ ಹೆಸರುಗೊಂಡಿರುವವರೆಲ್ಲರ ಮೇಲೆ ತನ್ನ ಬಲಗಡೆಯಲ್ಲಿ ಕೂಡ್ರಿಸಿದ್ದಾನೆ ಎಂಬುದಾಗಿ ವಾಕ್ಯ ಭಾಗ ನಮಗೆ ತಿಳಿಸ್ತಾ ಇದೆ. ಪ್ರಾರ್ಥನೆ ಮಾಡೋಣ. ದೇವರು ನಮ್ಮನ್ನು ಈ ಒಂದು ವಾಕ್ಯ ಭಾಗದ ಅನ್ವೇಷಣೆಯಲ್ಲಿ ನಡೆಸಲಿ ಎಂಬುದಾಗಿ. ಪರಿಶುದ್ಧನು, ಮಹೋನ್ನತನು, ಜೀವ ಸ್ವರೂಪನಾದಂಥ ದೇವರೇ, ಪರಲೋಕದ ತಂದೆಯೇ, ನಿನ್ನ ಪಾದದ ಸನ್ನಿಧಿಗೆ ನಾವು ಬರ್ತಾ ಇದ್ದೇವೆ. ಈ ಕರ್ತನೆ ದಿನದಲ್ಲಿ ನಿನ್ನ ವಾಕ್ಯವನ್ನು ಕಲಿಯಲು, ತಿಳುಕೊಳ್ಳಲು, ನೀನು ಏನು ಇಚ್ಛಿಸುತ್ತಾ ಇದೆಯೋ ಅದನ್ನು ಗ್ರಹಿಸಿ ನಮ್ಮ ಹೃದಯಕ್ಕೆ ಸ್ವೀಕರಿಸಲು ನಮಗೆ ಪರಲೋಕದ ಜ್ಞಾನವನ್ನು ಕೊಡು. ಪವಿತ್ರಾತ್ಮನ ನಡೆಸುವಿಕೆ, ಪವಿತ್ರಾತ್ಮನ ಜ್ಞಾನ ನಮ್ಮೆಲ್ಲರಿಗೂ ಅನುಗ್ರಹವಾಗಲಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ದೇವರೇ, ಇದುವರೆಗೂ ಎಷ್ಟು ನಂಬಿಗಸ್ತನಾಗಿ ನಮ್ಮನ್ನು ನಡೆಸಿದ್ದೀಯಾ. ನೀನು ತೋರಿಸಿದಂಥ ಮಹಾ ಪ್ರೀತಿಗಾಗಿ ಸ್ತೋತ್ರ, ಒದಗಿಸಿದಂಥ ಎಲ್ಲ ಅವಶ್ಯಕತೆಗಳಿಗಾಗಿ ಸ್ತೋತ್ರ. ಪ್ರತಿದಿನ ಪ್ರತಿ ಕ್ಷಣ ನಮ್ಮ ಸಂಗಡ ಇದ್ದು ನಮ್ಮನ್ನು ಬಲಪಡಿಸಿ, ಎಂದಿಗೂ ಕೈ ಬಿಡದೆ, ಎಂದಿಗೂ ತೊರೆಯದೆ ನಮ್ಮನ್ನು
ಆ ಪ್ರತಿದಿನ ಕರ್ತನೆ ಕ್ಷಣ ಕ್ಷಣದಲ್ಲಿಯೂ ಮುನ್ನಡೆಸ್ತಾ ಇದೆಯಾ, ಅದಕ್ಕಾಗಿ ನಾವು ನಿನಗೆ ಸ್ತೋತ್ರ ಮಾಡ್ತೇವೆ. ದೇವರೇ, ಈ ಸಂದರ್ಭದಲ್ಲಿ ಪೌಲನ ಪ್ರಾರ್ಥನೆಯ ಒಂದು ಪ್ರಮುಖವಾದಂಥ ಸಂಗತಿಯನ್ನು ನಾವು ಅಧ್ಯಯನ ಮಾಡುವಾಗ ನಮ್ಮ ಮನೋನೇತ್ರಗಳನ್ನು ತೆರೆಯ ಮಾಡು, ಪರಲೋಕದ ಜ್ಞಾನವನ್ನು ಕೊಡು, ಗ್ರಹಿಸುವಂತ ಕೃಪೆಯನ್ನು ಕೊಡು, ಸ್ವೀಕರಿಸುವಂತ ಹೃದಯವನ್ನು ನಮ್ಮೆಲ್ಲರಿಗೂ ಅನುಗ್ರಹಿಸಿ ಎಂಬುದಾಗಿ ಸೇರಿ ಬಂದಂತ ಎಲ್ಲಾ ಪ್ರಿಯರನ್ನು ಆಶೀರ್ವಾದ ಮಾಡಿ ಈ ಪ್ರಾರ್ಥನೆಯಲ್ಲಿ ನಡೆಸಬೇಕಾಗಿ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡುತ್ತೇವೆ ನಮ್ಮ ತಂದೆಯೇ, ಆಮೇನ್, ಆಮೇನ್. ನಾವು ಕೇಳಿರ್ತಕ್ಕಂಥ ಓದಿರ್ತಕ್ಕಂಥ ಈ ವಾಕ್ಯ ಭಾಗದಲ್ಲಿ ಪ್ರಮುಖವಾಗಿ ನಾವು ಗಮನಿಸಬೇಕಾದದ್ದು ಪೌಲನ ಪ್ರಾರ್ಥನೆ. ಅಂದ್ರೆ ಈ ವಾಕ್ಯ ಭಾಗದಲ್ಲಿ ಪೌಲನು ನಮ್ಮ ಮನೋನೇತ್ರಗಳು, ದೇವರು ನಮ್ಮ ಮನೋನೇತ್ರಗಳನ್ನು ಬೆಳಗಿಸಲಿ ಎಂಬುದಾಗಿ ಪ್ರಾರ್ಥನೆ ಮಾಡ್ತಾನೆ. ಇದೇ ಎಫೆಸ ಪತ್ರಿಕೆಯ 3ನೇ ಅಧ್ಯಾಯಕ್ಕೆ ಬರುವಾಗ ದೇವರು ವಿಶ್ವಾಸಿಗಳಿಗೆ ತನ್ನ ವಿಶೇಷವಾದಂತ ಪರಾಕ್ರಮವನ್ನು, ಬಲವನ್ನು ತುಂಬಲಿ ಎಂಬುದಾಗಿ ಪ್ರಾರ್ಥನೆ ಮಾಡ್ತಾನೆ. ಮತ್ತೆ ಫಿಲಿಪ್ಪಿದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯಕ್ಕೆ ಬರುವಾಗ ವಿಶ್ವಾಸಿಗಳು, ಕ್ರಿಸ್ತನಲ್ಲಿರತಕ್ಕಂಥ ಕ್ರಿಸ್ತನ ಹಿಂಬಾಲಕರು ದೇವರ ಪ್ರೀತಿಯಲ್ಲಿ ಸಂಪೂರ್ಣವಾಗಿ ಅವರು ತೊಡಗಿಸಿಕೊಳ್ಳಲಿ ಎಂಬುದಾಗಿ ಪ್ರಾರ್ಥನೆ ಮಾಡ್ತಾನೆ. ಮತ್ತು ಕೊಲೊಸ್ಸೆ 1ನೇ ಅಧ್ಯಾಯಕ್ಕೆ ಬರುವಾಗ ದೇವರ ಅಪ್ರಮೇಯವಾದಂಥ ಜ್ಞಾನವನ್ನು, ಆತನ ಚಿತ್ತವನ್ನು ನಾವು ತಿಳುಕೊಂಡು ಈ ಭೂಲೋಕದಲ್ಲಿ ದೇವರಿಗೆ ಮೆಚ್ಚುಗೆಯಾಗಿ ಜೀವಿಸುವಂಥದ್ದು ಹೇಗೆ ಎಂಬುದರ ವಿಷಯವಾಗಿ ತಿಳಿಸುತ್ತಾ ಅದಕ್ಕೋಸ್ಕರವಾಗಿ ಪ್ರಾರ್ಥನೆ ಮಾಡ್ತಾನೆ. ಸದ್ಯಕ್ಕೆ ನಾವು ಆ ಎಲ್ಲ ವಾಕ್ಯ ಭಾಗಗಳಿಗೆ ಹೋಗ್ಲಿಕ್ಕೆ ಸದ್ಯಕ್ಕೆ ಸಮಯವಿಲ್ಲದ ಕಾರಣ ಕೇವಲ ಎಫೆಸ ಪತ್ರಿಕೆಯ ಮೊದಲನೇ ಒಂದು ಪೌಲನ ಪ್ರಾರ್ಥನೆಯನ್ನು ನಾವು ಅಧ್ಯಯನ ಮಾಡ್ತಾ ಇದ್ದೇವೆ. ಇಲ್ಲಿ ನಾವು ನೋಡ್ಕೊಂಡ್ವಿ, ಪೌಲನ ಪ್ರಾರ್ಥನೆ ಯಾವಾಗಲೂ ತಂದೆಗೆ, ಅಂದ್ರೆ ತಂದೆಯನ್ನು ಗುರುತಿಸಿ ಮಾಡುವಂತ ಪ್ರಾರ್ಥನೆಯಾಗಿತ್ತು. ಅವನು ಪ್ರಾರ್ಥನೆ ಮಾಡುವಾಗೆಲ್ಲ ನಮ್ಮ ತಂದೆಯಾದ ದೇವರಿಗೂ ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನಿಗೂ ಎಂಬುದಾಗಿ ಕುರಿತು ಆತನ ಹೆಸರಿನಲ್ಲಿ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥನೆಯನ್ನು ಪ್ರಾರಂಭಿಸ್ತಾನೆ. ಅದು ಬಹಳ ಪ್ರಾಮುಖ್ಯ. ದೇವರ ವಾಕ್ಯ ನಮಗೆ ಪದೇ ಪದೇ ತಿಳಿಸುವಂತ ವಿಷಯ ಏನಂದ್ರೆ, ನಾವು ಪ್ರಾರ್ಥನೆ ಮಾಡುವಾಗೆಲ್ಲ ಈ ಜೀವ ಸ್ವರೂಪನಾದಂತ ದೇವರ ಹೆಸರನ್ನು ಕರೆದು ಪ್ರಾರ್ಥನೆ ಮಾಡುವಂಥದ್ದು ಬಹಳ ಪ್ರಾಮುಖ್ಯ. ಸೊ ಪೌಲನು ತನ್ನ ಮಾದರಿಯನ್ನು ಅಲ್ಲಿ ತೋರಿಸ್ತಾ ಇದ್ದಾನೆ. ಎರಡನೇ ವಿಷಯ ನಾವು ಗಮನಿಸ್ತಾ ಇದ್ದೇವೆ, ಪೌಲನ ಪ್ರಾರ್ಥನೆ ಒಂದು ಎಡೆಬಿಡದೆ ಮಾಡುವಂತ ಪ್ರಾರ್ಥನೆಯಾಗಿತ್ತು. ನಾನು ಇದನ್ನು ಕಳೆದ ಸಾರಿ ನಿಮಗೆ ಇದನ್ನು ಕ್ಲುಪ್ತವಾಗಿ ವಿವರಿಸಿದ್ದೇನೆ. ಅಂದ್ರೆ ಇಡೀ ಹೊಸ ಒಡಂಬಡಿಕೆ ನಮಗೆ ಎಡೆಬಿಡದೆ ಮಾಡುವಂತ ಪ್ರಾರ್ಥನೆಯನ್ನು ಕಲಿಸ್ಕೊಡ್ತಾ ಇದೆ. ಸೊ ಆ ಎಡೆಬಿಡದೆ ಮಾಡುವಂತ ಪ್ರಾರ್ಥನೆ ಏನು ಎಂಬುದನ್ನು ನಾವು ಗಮನಿಸಿದ್ದೇವೆ. ಲೂಕನ್ ಬರೆಸುವ ವಾರ್ತೆ 18ನೇ ಅಧ್ಯಾಯ 1ನೇ ವಚನದಲ್ಲಿ ಕರ್ತನಾದಂಥ ಯೇಸು ಕ್ರಿಸ್ತನು ಒಂದು ಸಾಮ್ಯವನ್ನು ಕೊಡುವುದರ ಮೂಲಕವಾಗಿ ಅವರಿಗೆ ಒಂದು ಪ್ರಾರ್ಥನೆಯ ಪ್ರಾಮುಖ್ಯತೆಯನ್ನು ಕಲಿಸ್ಕೊಡ್ತಾ ಇದ್ದಾನೆ. ನೀವು ಬೇಸರಗೊಳ್ಳದೆ ಯಾವಾಗಲೂ ಎಡೆಬಿಡದೆ ಪ್ರಾರ್ಥನೆ ಮಾಡುತ್ತಿರಬೇಕೆಂದು ಆ ಸಾಮ್ಯವನ್ನು ಹೇಳಿದ. ಅಂದ್ರೆ ಆ ವಿಧವೆಯ ಸಾಮ್ಯವನ್ನು ತಿಳಿಸ್ತಾ ಅಲ್ಲೇ. ಅಂದ್ರೆ ನಮ್ಮ ದೇವರು ನೀತಿವಂತನು, ನ್ಯಾಯ ತೀರಿಸುವಾತನು, ತನ್ನ ಮಕ್ಕಳ ವಿಷಯದಲ್ಲಿ ವಿಶೇಷವಾಗಿ ಕಾಳಜಿ ಇಟ್ಟಿರುವಾತನು, ಅತಿ ಬೇಗನೆ ಬಂದು ಅವರ ನ್ಯಾಯವನ್ನು ತೀರಿಸಿ ಅವರಿಗೋಸ್ಕರ ವ್ಯಾಜ್ಯ ಮಾಡುವಾತನು, ಪ್ರಾರ್ಥನೆಗಳನ್ನು ನೆರವೇರಿಸುವಾತನು, ಈತನು ಒಳ್ಳೆಯ ದೇವರು ಎಂಬುದಾಗಿ ಆ ಸಾಮ್ಯದಿಂದ ನಾವು ಕಲ್ತ್ಕೊಂಡಿದ್ದೇವೆ. ಕೆಲವು ಸಾರಿ ತಡವಾದರೂ ಅತಿ ಬೇಗನೆ ತನ್ನ ಮಕ್ಕಳಿಗೆ ಆತನು ನ್ಯಾಯವನ್ನು ತೀರಿಸುತ್ತಾನೆ ಎಂಬುದನ್ನು ಆ ವಾಕ್ಯ ಭಾಗದಿಂದ ನಾವು ಕಲ್ತ್ಕೊಂಡಿದ್ದೇವೆ. ಸೊ ಅಲ್ಲಿ ದೇವರು ನಮಗೆ ಒಂದು ವಿಶೇಷವಾದಂತ ಸಂಗತಿ ಕಲಿಸ್ತಾ ಇದ್ದಾನೆ. ಅದೇನೆಂದ್ರೆ ಎಡೆಬಿಡದೆ ಮಾಡುವಂತ ಪ್ರಾರ್ಥನೆ ಏನು ಎಂಬುದಾಗಿ. ನಮ್ಮ ಕ್ರೈಸ್ತಿಯ ಜೀವಿತದಲ್ಲಿ ಅನೇಕ ಸಾರಿ
ಎಡೆಬಿಡದೆ ಮಾಡುವಂತ ಪ್ರಾರ್ಥನೆಯ ಪ್ರಾಮುಖ್ಯತೆಯನ್ನು ನಾವು ಕಲ್ತ್ಕೊಂಡಿರೋದಿಲ್ಲ. ಸೊ ದೇವರು ಇದನ್ನು ಮತ್ತೆ ನಮಗೆ ಸ್ಪಷ್ಟಪಡಿಸ್ತಾ ಇದ್ದಾನೆ ತನ್ನ ವಾಕ್ಯದ ಮೂಲಕ. ಎಡೆಬಿಡದೆ ನಾವು ಮಾಡುವಂತ ಪ್ರಾರ್ಥನೆ ಹೊಸ ಒಡಂಬಡಿಕೆಯಲ್ಲಿ 4 ಭಾಗಗಳಲ್ಲಿ ನಮಗೆ ಪದೇ ಪದೇ ಪೌಲನ ಪತ್ರಿಕೆಗಳಲ್ಲಿ ಅದು ಕಾಣಿಸ್ತಾ ಇದೆ. ಆ ವಾಕ್ಯ ಭಾಗಗಳಂತದ ನಂತರ ನಾನು ನಿಮಗೆ ತೋರಿಸ್ತೇನೆ. ಸೊ ನಮ್ಮ ಪ್ರಾರ್ಥನೆಗಳಲ್ಲಿ ಯಾವಾಗಲೂ ಕೆಲವು ಸಾರಿ ಉತ್ತರ ಸಿಗದೇ ಇರುವಾಗ ನಾವು ನಿರುತ್ಸಾಹಗೊಳ್ತೇವೆ. ಓಕೆ, ದೇವರನ್ನ ಪ್ರಾರ್ಥನೆಗೆ ಉತ್ತರ ಕೊಡ್ತಾ ಇಲ್ಲ ಎಂಬುದಾಗಿ ನಿರುತ್ಸಾಹಕ್ಕೆ ಒಳಪಟ್ಟು ಅನೇಕ ಸಾರಿ ಪ್ರಾರ್ಥನೆ ಮಾಡುವುದನ್ನು ಬಿಟ್ಟು ಬಿಡ್ತೇವೆ. ಕೆಲವು ಸಾರಿ ಆ ಪ್ರಾರ್ಥನೆ ಮಾಡುವುದಕ್ಕೆ ಮನಸ್ಸೇ ಆಗುವುದಿಲ್ಲ. ಕಾರಣವೇನೆಂದ್ರೆ ಅನೇಕ ಸಾರಿ ನಮ್ಮ ಒಂದು ಆಶೆ ಕುಂಠಿತವಾಗಿರ್ತದೆ. ಪ್ರಾರ್ಥನೆ ಮಾಡಲಿಕ್ಕೆ ಒಂದು ಒಂದು ಉತ್ಸಾಹವೇ ಇರುವುದಿಲ್ಲ, ಕುಂಠಿತವಾಗಿರ್ತದೆ. ಇನ್ನು ಕೆಲವು ಸಾರಿ ಪ್ರಾರ್ಥನೆಯನ್ನು ನಾವು ಶಿಸ್ತುಬದ್ಧವಾಗಿ ರೂಢಿಸಿಕೊಂಡಿರುವುದಿಲ್ಲ, ಒಂದು ಡಿಸಿಪ್ಲಿನ್ ಆಗಿ ಶಿಸ್ತುಬದ್ಧವಾಗಿ ರೂಢಿಸಿಕೊಂಡಿರುವುದಿಲ್ಲ. ಆದ ಕಾರಣ ಪ್ರಾರ್ಥನೆ ಜೀವಿತವನ್ನು ನಾವು ತಾತ್ಸಾರ ಮಾಡಿರ್ತೇವೆ, ಅಥವಾ ಅದನ್ನು ನಾವು ಅಷ್ಟು ಪ್ರಾಮುಖ್ಯತೆ ಎಂಬುದಾಗಿ ಎಣಿಸಿರೋದಿಲ್ಲ. ಇನ್ನು ಕೆಲವು ಸಾರಿ ಇದು ಸೈತಾನನ ಕಾರ್ಯವೂ ಆಗಿರ್ತದೆ. ಯಾಕೆಂದ್ರೆ ನಾವು ಹೆಚ್ಚಾಗಿ ಪ್ರಾರ್ಥನೆಯಲ್ಲಿ ತೊಡಗಿಕೊಳ್ಳುವಾಗ, ದೇವರ ಪ್ರಸನ್ನತೆಯನ್ನು ಹುಡುಕುವಾಗ, ದೇವರ ಮೇಲೆ ಆತುಕೊಂಡು ಜೀವಿಸುವಾಗ ಇದನ್ನು ಸೈತಾನನು ಇಷ್ಟಪಡೋದಿಲ್ಲ. ಸೊ ಅನೇಕ ಸಾರಿ ನಾವು ನಮ್ಮ ಮನಸ್ಸು ಬೇರೆ ವಿಷಯಗಳಲ್ಲಿ ಭಂಗಕ್ಕೆ ಒಳಗಾಗಿರುವ ಕಾರಣ ಪ್ರಾರ್ಥನೆಗೆ ಏಕಾಗ್ರತೆ ಕೊಡುವುದನ್ನು ಕೂಡ ನಾವು ನಿಲ್ಲಿಸಿ ಬಿಟ್ಟಿರ್ತೇವೆ. ಯಾಕೆಂದ್ರೆ ಅನೇಕ ಸೈತಾನನ ಶೋಧನೆಗಳಿಗೆ ಒಳಗಾಗಿ ಪ್ರಾರ್ಥನೆಗೆ ಪ್ರಾಮುಖ್ಯತೆಯನ್ನು ಕೊಟ್ಟಿರುವುದಿಲ್ಲ. ಸೊ ಪ್ರಾರ್ಥನೆ ನಿಲ್ಲಿಸುವಾಗ ನಮ್ಮ ಜೀವಿತದಲ್ಲಿ, ಕ್ರೈಸ್ತಿಯ ಜೀವಿತದಲ್ಲಿ ಅನೇಕ ಸೋಲುಗಳಿಗೆ ಕೂಡ ನಾವು ಒಳಗಾಗ್ತೇವೆ. ಅನೇಕ ಉದಾಹರಣೆಗಳು ಕೂಡ ಬೈಬಲ್ನಲ್ಲಿ ನಮಗೆ ಸ್ಪಷ್ಟವಾಗಿ ಕಂಡು ಬರ್ತಾ ಇದ್ದಾವೆ. ಒಬ್ಬ ದೇವರ ಸೇವಕನು ಪ್ರಾರ್ಥನೆಯಲ್ಲಿ ಸಂಪೂರ್ಣವಾಗಿ ದೇವರ ಮೇಲೆ ಆತುಕೊಳ್ಳದೆ ಹೋದ್ರೆ ತನ್ನ ಸೇವೆಯಲ್ಲಿ ಜಯವನ್ನು, ದೇವರ ಬಲವನ್ನು ಕಾಣಲಿಕ್ಕೆ ಎಂಬತಕ್ಕಂಥದ್ದು ಕೂಡ ಇಡೀ ಒಂದು ಕ್ರೈಸ್ತತ್ವದ ಚರಿತ್ರೆ ನಮಗೆ ಅನೇಕ ಉದಾಹರಣೆಗಳ ಮೂಲಕವಾಗಿ ತೋರಿಸ್ತಾ ಇದೆ. ಮತ್ತು ಒಬ್ಬ ವಿಶ್ವಾಸಿ ತಾನು ಕ್ರಿಸ್ತನಲ್ಲಿ ಫಲಭರಿತನಾಗಿ ಜೀವಿಸಬೇಕಾದ್ರೆ ಆ ಒಂದು ಕೊಂಬೆಯಾಗಿ ಕ್ರಿಸ್ತನಿಗೆ ನಾವು ಸಂಪೂರ್ಣವಾಗಿ ಆತನಿಗೆ ಅಂಟಿಕೊಂಡಿರಬೇಕು. ಸೊ ಅದು ಕೂಡ ಬಹಳ ಪ್ರಾಮುಖ್ಯ. ಅನೇಕ ಸಾರಿ ನಾವು ಕ್ರೈಸ್ತರು ಎಂಬುದಾಗಿ, ವಿಶ್ವಾಸಿಗಳು ಎಂಬುದಾಗಿ, ಕ್ರಿಸ್ತನ ಹಿಂಬಾಲಕರು ಎಂಬುದಾಗಿ ಹೊರಗಿನ ತೋರಿಕೆಗೆ ಹೇಳಿಕೊಂಡ್ರೂ ಕೂಡ ದೇವರೊಟ್ಟಿಗೆ ನಮ್ಮ ಸಂಬಂಧ ಅಷ್ಟು ನಿಕಟವಾಗಿ ಬೆಳೀತಾ ಇರೋದಿಲ್ಲ. ಯಾಕಂದ್ರೆ ಪ್ರಾರ್ಥನೆಗೆ ನಾವು ಪ್ರಾಮುಖ್ಯತೆ ಕೊಟ್ಟಿರೋದಿಲ್ಲ. ಅನೇಕ ಸಾರಿ ಪ್ರಾರ್ಥನೆಗೆ ಅಡ್ಡಿಗಳು ಯಾವುದಂದ್ರೆ ನಿರಾಶೆಗಳು, ಲೋಕದಿಂದ ಬರ್ತಕ್ಕಂಥ ನಿರಾಶೆ, ಲೋಕದಿಂದ ಬರ್ತಕ್ಕಂಥ ನಿರುತ್ಸಾಹ, ಲೋಕದಿಂದ ಬರ್ತಕ್ಕಂಥ ಅನೇಕ ಶೋಧನೆಗಳಿಗೆ ನಾವು ಒಳಪಟ್ಟಿರುವ ಕಾರಣ ಪ್ರಾರ್ಥನೆಯನ್ನು ನಮ್ಮ ಕೊನೆಯ ಒಂದು ಪ್ರಯತ್ನವಾಗಿ ಇಟ್ಬಿಟ್ಟಿರ್ತೇವೆ. ಅನೇಕ ಸಾರಿ ನಮ್ಮ ಪ್ರಾರ್ಥನೆಯ ಜೀವಿತಕ್ಕೆ ಇನ್ನೊಂದು ಅಡ್ಡಿ ಯಾವುದಂದ್ರೆ ನಮ್ಮ ಪಾಪಗಳೇ. ದೇವರ ವಾಕ್ಯ ಹೇಳುತ್ತೆ, ನನ್ನಲ್ಲಿ ಪಾಪವಿಲ್ಲ ಎಂಬುದಾಗಿ ನಾನು ಹೇಳಿದ್ರೆ ನನ್ನನ್ನು ನಾನು ಮೋಸಪಡಿಸಿಕೊಳ್ತೇನೆ. ಯಾಕಂದ್ರೆ ನಾವು ಎಲ್ಲಿವರೆಗೂ ಈ ಪಾಪದ ಲೋಕದಲ್ಲಿ ಜೀವಿಸ್ತೇವೋ ಪಾಪವು ಒಂದಲ್ಲ ಒಂದು ಕಡೆಯಿಂದ ನಮ್ಮ ಮೇಲೆ ಪ್ರಭಾವ ಬೀರ್ತಾ ಇರುತ್ತೆ. ಸೊ ಆ ಪಾಪದ ಶೋಧನೆಗಳಿಗೆ ನಮ್ಮನ್ನು ಒಪ್ಪಿಸಿಕೊಟ್ಬಿಟ್ಟಿದ್ರೆ ಪ್ರಾರ್ಥನೆ ಮಾಡಲಿಕ್ಕೆ ಮನಸ್ಸು ಬರೋದಿಲ್ಲ, ಪ್ರಾರ್ಥನೆಯಿಂದ ನಾವು ದೂರವಿರ್ತೇವೆ.
ಆದ ಕಾರಣ ಒಂದು ವಿಷಯವನ್ನು ನಾನು ಒತ್ತಿ ಹೇಳ್ದೆ ಕಳೆದ ಸಾರಿ. ಎಡೆಬಿಡದೆ ಮಾಡುವಂತ ಪ್ರಾರ್ಥನೆಯ ಮನೋಭಾವನೆಯನ್ನು ನಾವು ಬೆಳೆಸ್ಕೊಂಡ್ರೆ ಪಾಪದಿಂದ ನಾವು ದೂರವಿರ್ತೇವೆ. ಅಂದ್ರೆ ಪಾಪ ಪಾಪ ಪಾಪವು ನಮ್ಮನ್ನು ಆ ಪ್ರಭಾವ ಬೀರುವುದಿಲ್ಲ ಎಂಬ ನಾನು ಹೇಳ್ತಾ ಇಲ್ಲ. ಪಾಪವು ಅನೇಕ ರೀತಿಯಾಗಿ ಶೋಧನೆಗಳ ಮೂಲಕವಾಗಿ ನಮ್ಮ ಮೇಲೆ ಪ್ರಭಾವ ಬೀರ್ಲಿಕ್ಕೆ ಪ್ರಯತ್ನ ಮಾಡುತ್ತೆ. ಆದ್ರೆ ಆ ಒಂದು ಎಡೆಬಿಡದೆ ಮಾಡುವಂತ ಪ್ರಾರ್ಥನೆಯ ಪ್ರಜ್ಞೆಯಲ್ಲಿ ನಾವು ಬೆಳೀತಾ ಇದ್ರೆ, ಅಂದ್ರೆ ದೇವರ ಪ್ರಸನ್ನತೆಯ ಪ್ರಜ್ಞೆ, ದೇವರ ಪರಿಶುದ್ಧತೆಯ ಪ್ರಜ್ಞೆ, ಈ ಪ್ರಜ್ಞೆಯಲ್ಲಿ ನಾವು ಬೆಳೀತಾ ಇದ್ರೆ ಪಾಪದಿಂದ ನಾವು ದೂರವಾಗ್ತಾ ಇರ್ತೇವೆ. ಆದ್ರೆ ಯಾವ ವ್ಯಕ್ತಿ ಪ್ರಾರ್ಥನೆಗೆ ಪ್ರಾಮುಖ್ಯತೆ ಕೊಡದೆ, ದೇವರ ಪ್ರಸನ್ನತೆಯನ್ನು ಹುಡುಕದೆ, ದೇವರ ವಿಷಯಗಳನ್ನು ಏನ್ ಮಾಡಿದ್ದಾನೆ, ಅವನು ಆ ದೇವರ ವಿಷಯಗಳಲ್ಲಿ ಅವನು ಬಹಳ ಒಂದು ಆ ಯಾವುದೇ ಆಸಕ್ತಿ ತೋರಿಸದೆ ಅದನ್ನು ತೃಣೀಕರಿಸಿದ್ದಾನೋ, ಆ ವ್ಯಕ್ತಿಯ ಜೀವಿತದಲ್ಲಿ ಪಾಪವು ಎಲ್ಲೋ ಒಂದು ಕಡೆ ಕಾರ್ಯ ಮಾಡ್ತಾ ಇರ್ತದೆ. ಇದೇ ಪಾಪ ಎಂಬುದಾಗಿ ನಾವು ಗುರುತಿಸಿ ಹೇಳೋಕ್ಕಾಗೋದಿಲ್ಲ, ಆ ವ್ಯಕ್ತಿಗೆ ಗೊತ್ತಿರಬೇಕು. ಸೊ ಆದ ಕಾರಣ ನಮ್ಮನ್ನು ನಾವೇ ಪರೀಕ್ಷೆ ಮಾಡಿಕೊಂಡ್ರೆ ದೇವರ ಮುಂದೆ ಆ ಒಂದು ಕ್ಷಮಾಪಣೆಯನ್ನು ಹೊಂದಿಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ದೇವರು ತನ್ನ ಮಕ್ಕಳನ್ನು ಯಾವಾಗಲೂ ಕ್ಷಮಿಸಿ ಶುದ್ಧಿಗೊಳಿಸಿ ಇನ್ನೂ ಹೆಚ್ಚಾಗಿ ಫಲಭರಿತವಾಗಿ ಆತನ ಮಹಿಮೆಗೋಸ್ಕರ ಈ ಲೋಕದಲ್ಲಿ ಜೀವಿಸಲು ಇಷ್ಟಪಡ್ತಾನೆ. ಆದ್ರೆ ಅನೇಕ ಸಾರಿ ಪಾಪಕ್ಕೆ ಒಳಪಟ್ಟಿರುವ ಕಾರಣ ದೇವರ ಪ್ರಸನ್ನತೆಗೆ ಬಯಕೆ ಇಲ್ಲ, ಪ್ರಾರ್ಥನೆ ಮಾಡಲಿಕ್ಕೆ ಬಯಕೆ ಇಲ್ಲ. ಅಂಥವರಿಗೆ ಮಾನಸಾಂತರ ಮತ್ತು ಪಾಪಗಳ ಅರಿಕೆ ಮಾಡುವಂಥದ್ದು, ದೇವರ ಕಡೆಗೆ ತಿರುಗಿಕೊಳ್ಳುವಂಥದ್ದು ಬಹಳ ಪ್ರಾಮುಖ್ಯವಾಗಿರುತ್ತದೆ. ಇಲ್ಲವಾದ್ರೆ ಇನ್ನು ಅವರು ಪಾಪದಲ್ಲಿಯೇ ಇರುವಂಥದ್ದು ಒಂದು ದುರಾದೃಷ್ಟಕರವಾದಂಥ ಸಂಗತಿ ಆಗ್ಬಿಡುತ್ತೆ. ಸೊ ಈ ಎಲ್ಲಾ ವಿಷಯಗಳನ್ನ ನಾನು ನಿಮ್ಗೆ ಯಾಕೆ ತಿಳಿಸ್ತಿದ್ದೇನೆ ಅಂದ್ರೆ, ಪೌಲನ ಪ್ರಾರ್ಥನೆ ಎಡೆಬಿಡದೆ ಮಾಡುವಂತ ಪ್ರಾರ್ಥನೆ. ಅಂದ್ರೆ ಇಲ್ಲಿ ಒಂದು ವಿಷಯ ಸ್ಪಷ್ಟಪಡಿಸ್ಕೊಳ್ಳೋಣ. ಎಡೆಬಿಡದೆ ಮಾಡುವಂತ ಪ್ರಾರ್ಥನೆ ಅಂದ್ರೆ 24 ಗಂಟೆ ಒಂದು ಕೋಣೆಯಲ್ಲೇ ಕುಳಿತುಕೊಂಡು ಪ್ರಾರ್ಥನೆ ಮಾಡಬೇಕು ಅಂತ ಅರ್ಥ ಅಲ್ಲ. ಎಡೆಬಿಡದೆ ಮಾಡುವಂತ ಪ್ರಾರ್ಥನೆ ಎಂತದಂದ್ರೆ ದೇವರ ಪ್ರಸನ್ನತೆಯ ಪ್ರಜ್ಞೆಯಿಂದ ಜೀವಿಸುವಂಥದ್ದು, ಅಥವಾ ಪ್ರಾರ್ಥನೆಯ ಮನೋಭಾವನೆಯಿಂದ ದಿನವಿಡೀ ಜೀವಿಸುವಂಥದ್ದು. ದೇವರು ನನ್ನ ಸಂಗಡ ಇದ್ದಾನೆ, ದೇವರು ನನ್ನ ಪ್ರಾರ್ಥನೆಯನ್ನು ಕೇಳುತ್ತಾ ಇದ್ದಾನೆ, ದೇವರು ನನ್ನನ್ನು ನೋಡುತ್ತಾ ಇದ್ದಾನೆ, ದೇವರ ಪ್ರಸನ್ನತೆ ಎಲ್ಲಾ ಸಂದರ್ಭದಲ್ಲಿ ಸರ್ವ ಕಾರ್ಯಗಳಲ್ಲಿ ಇದೆ. ಸೊ ಇವುಗಳನ್ನು ಗುರುತಿಸುವಂಥದ್ದು. ವಾಕ್ಯ ಹೇಳುತ್ತೆ ಜ್ಞಾನೋಕ್ತಿಯಲ್ಲಿ, ನಿನ್ನ ಎಲ್ಲಾ ನಡವಳಿಕೆಗಳಲ್ಲಿ ಆತನ ಚಿತ್ತಕ್ಕೆ ನೀನು ಸರಿಯಾಗಿ ನಡೆದುಕೋ. ಯಾಕಂದ್ರೆ ದೇವರು ಎಲ್ಲಾ ಕಡೆ ಇದ್ದಾನೆ, ಆತನು ಸರ್ವ ವ್ಯಾಪ್ತಿ ಎಂಬುದಾಗಿ ವಾಕ್ಯ ಹೇಳುತ್ತೆ. ಅಂದ್ರೆ ಎಲ್ಲಾ ಕಡೆ ಇದ್ದಾನೆ. ಸೊ ಅನೇಕ ಸಾರಿ ಆ ಒಂದು ಪ್ರಸನ್ನತೆಯ ಪ್ರಜ್ಞೆಯನ್ನು ನಾವು ಮರೆತು ಬಿಡ್ತೇವೆ. ಸೊ ಇದು ಬಹಳ ಪ್ರಾಮುಖ್ಯ. ಇದನ್ನ ನಾವು ಒಂದು ಧಾರ್ಮಿಕ ದೃಷ್ಟಿಯಿಂದ ತೆಗೆದುಕೊಳ್ಬಾರ್ದು. ನಾವು ಧಾರ್ಮಿಕ ವ್ಯಕ್ತಿಗಳಲ್ಲ. ವಾಕ್ಯಾನುಸಾರವಾಗಿ ದೇವರ ವಾಕ್ಯದಿಂದ ಪ್ರೇರೇಪಿಸಲ್ಪಡುವಂಥದ್ದು ಬಹಳ ಪ್ರಾಮುಖ್ಯ. ಸೊ ಇವುಗಳನ್ನು ನಾವು ಗಮನಿಸುವಾಗ ನಮಗೆ ಹೊಸ ಒಡಂಬಡಿಕೆಯಲ್ಲಿ 4 ಭಾಗದಲ್ಲಿ ನಮಗೆ ಪೌಲನು ಪದೇ ಪದೇ ಈ ಎಡೆಬಿಡದೆ ಮಾಡುವಂತ ಪ್ರಾರ್ಥನೆ ಏನು ಎಂಬುದನ್ನು ತೋರಿಸ್ತಾ ಇದ್ದಾನೆ. ಸದ್ಯಕ್ಕೆ ನಾವು ರೋಮಪುರದವರ ಪತ್ರಿಕೆಗೆ ಹೋಗೋಣ. ಅಲ್ಲಿ 12ನೇ ಅಧ್ಯಾಯ 12ನೇ ವಚನವನ್ನು ಚೆನ್ನಾಗಿ ಗಮನಿಸಿ. ನೀವಲ್ಲಿ 12ನೇ ಅಧ್ಯಾಯ 12ನೇ ವಚನ, ಇಲ್ಲಿ ಪೌಲನು ಹೇಳ್ತಾನೆ, ಕ್ರೈಸ್ತರು ನಿರೀಕ್ಷಿಸುವ ಮಹಾಪದವಿಯನ್ನು ನೆನೆಸಿ ಉಲ್ಲಾಸವಾಗಿರ್ರಿ, ಮತ್ತೆ ಉಪದ್ರವದಲ್ಲಿ ಸೈರಣೆಯುಳ್ಳವರಾಗಿರ್ರಿ. ಈಗ ಗಮನಿಸಿ 3ನೇ ಭಾಗ, 12ನೇ ವಚನದ 3ನೇ ಭಾಗ. ಇಲ್ಲಿ ಪೌಲನು ಹೇಳ್ತಾನೆ, ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಿರಿ, ಅಥವಾ ಎಡೆಬಿಡದೆ ಯಾವಾಗಲೂ ಪ್ರಾರ್ಥನೆ ಮಾಡಿರಿ. ಓಕೆ, ಎಡೆಬಿಡದೆ ಮಾಡುವಂತ ಪ್ರಾರ್ಥನೆ ವಿಷಯವಾಗಿ ಪೌಲನು ಇಲ್ಲಿ ಬಹಳ ಸ್ಪಷ್ಟವಾಗಿ ಒತ್ತಿ ಹೇಳ್ತಾ ಇದ್ದಾನೆ.
ಮತ್ತೆ ಇನ್ನೊಂದು ಭಾಗಕ್ಕೆ ನಾವು ಹೋಗೋಣ. ಮೊದಲನೇ ತೆಸಲೋನಿಕ, ನಮ್ಮೆಲ್ಲರಿಗೂ ಗೊತ್ತಿರತಕ್ಕಂಥ ವಾಕ್ಯ ಭಾಗ ಇದು. ಅಲ್ಲಿ ಕೂಡ ಪೌಲನು ಬಹಳ ಸ್ಪಷ್ಟವಾಗಿ ಎಡೆಬಿಡದೆ ಮಾಡುವಂತ ಪ್ರಾರ್ಥನೆ ವಿಷಯವಾಗಿ ನಮಗೆ ತಿಳಿಸ್ತಾ ಇದ್ದಾನೆ. 5ನೇ ಅಧ್ಯಾಯ 17ನೇ ವಚನ ಗಮನಿಸಿ. ಅಲ್ಲಿ 5ನೇ ಅಧ್ಯಾಯ 17ನೇ ವಚನ ಪೌಲ ಹೇಳ್ತಾನೆ, ನೀವು ಯಾವಾಗಲೂ ಸಂತೋಷ ಪಡಿರಿ ಮತ್ತೆ ಎಡೆಬಿಡದೆ ಪ್ರಾರ್ಥನೆ ಮಾಡಿರಿ. ಎಡೆಬಿಡದೆ ಪ್ರಾರ್ಥನೆ ಮಾಡಿರಿ. ನೋಡಿ, ಮತ್ತೆ ಇಲ್ಲಿ ನಾವು ಗಮನ ಕೊಟ್ಟು ತಿಳ್ಕೊಳ್ಬೇಕಾದಂತ ಅಂಶ ಎಡೆಬಿಡದೆ ಮಾಡುವಂತ ಪ್ರಾರ್ಥನೆ. ಅದೇ ಕೊಲೋಸೆಗೆ ಬನ್ನಿ. ಕೊಲೋಸೆದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ ವಚನ 2 ಬಹಳ ಪ್ರಾಮುಖ್ಯವಾಗಿದೆ. ಅಲ್ಲಿ ಚೆನ್ನಾಗಿ ಗಮನಿಸಿ. ಇಂಗ್ಲಿಷ್ನಲ್ಲಿ ಕಾನ್ಸ್ಟ್ಯಾಂಟ್ ಎಂಬ ಪದ ಅಲ್ಲಿ ಉಪಯೋಗವಾಗಿದೆ, ಅಂದ್ರೆ ಯಾವಾಗಲೂ. ಇಲ್ಲಿ ಪೌಲ ಹೇಳ್ತಾನೆ 2ನೇ ವಚನ, ಪ್ರಾರ್ಥನೆಯನ್ನು ತಪ್ಪದೆ ಮಾಡುವವರಾಗಿರ್ರಿ. ತಪ್ಪದೆ, ಪ್ರಾರ್ಥನೆಯನ್ನು ತಪ್ಪದೆ ಅಂದ್ರೆ ಬಿಟ್ಟು ಬಿಡದೆ, ಬೇಸರಗೊಳ್ಳದೆ, ಯಾವಾಗಲೂ ಎಂಬ ಪದ ಇಲ್ಲಿ ಉಪಯೋಗವಾಗಿದೆ. ಮತ್ತೆ ನಾವು ಅಧ್ಯಯನ ಮಾಡ್ತಾ ಇರ್ತಕ್ಕಂಥ ಎಫೆಸ ಪತ್ರಿಕೆಗೆ ನಾವು ಹೋಗುವಾಗ ಅಲ್ಲಿ ಮತ್ತೆ ಪೌಲನು 6ನೇ ಅಧ್ಯಾಯದಲ್ಲಿ ಪ್ರಾರ್ಥನೆ ವಿಷಯವಾಗಿ ನಮಗೆ ತಿಳಿಸ್ತಾ ಇದ್ದಾನೆ. ನೋಡಿ, ಅಲ್ಲಿ ಪ್ರಾರ್ಥನೆ 6ನೇ ಅಧ್ಯಾಯ 18ನೇ ವಚನ, ನೀವು ಪವಿತ್ರಾತ್ಮ ಪ್ರೇರಿತರಾಗಿ ಎಲ್ಲಾ ಸಮಯಗಳಲ್ಲಿ ಎಂಬುದಾಗಿ ಉಪಯೋಗ ಮಾಡ್ತಿದ್ದಾನೆ. ಅಲ್ಲಿ ಪದ ನೋಡಿ, ಎಲ್ಲಾ ಸಮಯಗಳಲ್ಲಿ ಸಕಲ ವಿಧವಾದ ಪ್ರಾರ್ಥನೆಯಿಂದ ಮತ್ತು ವಿಜ್ಞಾಪನೆಯಿಂದ ದೇವರನ್ನು ಪ್ರಾರ್ಥಿಸಿರಿ. ಎಲ್ಲಾ ಸಮಯಗಳಲ್ಲಿ ಸಕಲ ವಿಧವಾದ ಪ್ರಾರ್ಥನೆಗಳಿಂದಲೂ ವಿಜ್ಞಾಪನೆಗಳಿಂದಲೂ ದೇವರನ್ನು ಪ್ರಾರ್ಥಿಸಬೇಕು ಎಂಬುದಾಗಿ ಪೌಲ ಇಲ್ಲಿ ನಮಗೆ ತಿಳಿಸ್ತಾ ಇದ್ದಾನೆ. ಹಾಗಾದ್ರೆ ಈ 4 ಅಥವಾ 5 ವಾಕ್ಯ ಭಾಗಗಳಿಂದ ದೇವ್ರು ನಮಗೇನ್ ಕಲಿಸ್ಕೊಡ್ತಿದ್ದಾನಂದ್ರೆ, ಪ್ರಾರ್ಥನೆ ಎಂಬತಕ್ಕಂಥದ್ದು ಹೊಸ ಒಡಂಬಡಿಕೆ ಕಲಿಸುವಂತ ಪ್ರಾರ್ಥನೆ ಎಡೆಬಿಡದೆ ಯಾವಾಗಲೂ ಎಲ್ಲಾ ಸಮಯದಲ್ಲಿ ಆ ಪ್ರಾರ್ಥನೆಯ ಮನೋಭಾವನೆಯನ್ನು ರೂಢಿಸಿಕೊಳ್ಳುವಂಥದ್ದು. ಸೊ ಇದು ಬಹಳ ಪ್ರಾಮುಖ್ಯ. ಹಾಗೆ ನೋಡುವಾಗ ಪೌಲನ ಪ್ರಾರ್ಥನೆ ಯಾವಾಗಲೂ ಅವನು ಒಬ್ಬನೇ ಪ್ರಾರ್ಥನೆ ಮಾಡ್ತಾ ಇರ್ಲಿಲ್ಲ. 3ನೇ ವಿಷಯಕ್ಕೆ ನಾವು ಬರುವಾಗ, ಅವನು ಪ್ರಾರ್ಥನೆಯ ಸೈನ್ಯವನ್ನೇ ಎಬ್ಬಿಸಿದ್ದ. ಅವನು ಗೊತ್ತಿತ್ತು, ನಾವು ಮಾಡುವಂತ ಸೇವೆ ಅದು ಪ್ರಾರ್ಥನಾ ಪೂರ್ವಕವಾಗಿ ಇಲ್ಲದೆ ಹೋದ್ರೆ, ಅಥವಾ ನಾನು ಮಾಡುವಂತ ಸೇವೆ ದೇವರ ಮೇಲೆ ಆತುಕೊಂಡು ಮಾಡುವಂತ ಸೇವೆ ಆಗಿಲ್ಲವಾದ್ರೆ ಆ ಸೇವೆ ವ್ಯರ್ಥ. ಅಥವಾ ಒಬ್ಬ ವಿಶ್ವಾಸಿ ತನ್ನ ಕ್ರೈಸ್ತಿಯ ಜೀವಿತದಲ್ಲಿ ದೇವರ ಮೇಲೆ ಆತುಕೊಂಡು ಜೀವಿಸದೆ ಹೋದ್ರೆ ಅವನ ಎಲ್ಲಾ ಪ್ರಯತ್ನಗಳು ಕೂಡ ವ್ಯರ್ಥ. ಅದಕ್ಕೆ ಪೌಲ ನಾನೂ ಕೂಡ ಎಂಬುದಾಗಿ ಇಲ್ಲಿ ಸೇರಿಸ್ತಾ ಇದ್ದಾನೆ. ಅಂದ್ರೆ ನನ್ನ ಜೊತೆಗೆ ಅನೇಕ ಪ್ರಾರ್ಥನಾ ವೀರರುಗಳು ಇದ್ದಾರೆ. ನಾನೊಬ್ಬನೇ ಪ್ರಾರ್ಥನೆ ಮಾಡ್ತಾ ಇಲ್ಲ, ಅನೇಕ ಪ್ರಾರ್ಥನಾ ವೀರರುಗಳಿದ್ದಾರೆ, ಅವರೂ ಕೂಡ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅಂದ್ರೆ ಸಭೆಯ ಒಳಿತಿಗೋಸ್ಕರ, ಜನರ ರಕ್ಷಣೆಗೋಸ್ಕರ, ಆತ್ಮೀಕ ವೃದ್ಧಿಗೋಸ್ಕರ, ದೇವರ ವಿಷಯಗಳು ಅಗಾಧವಾದಂಥ ಸಂಗತಿಗಳನ್ನು ಗ್ರಹಿಸಿ ಅರ್ಥ ಮಾಡಿಕೊಂಡು ಅದರಂತೆ ಜೀವಿಸಲು ದೇವರು ಬಲವನ್ನು ಕೊಡೋದಕ್ಕೋಸ್ಕರವಾಗಿ. ಸೊ ಪೌಲನು ತನ್ನೊಬ್ಬನೇ ಪ್ರಾರ್ಥನೆ ಮಾಡ್ತಾ ಇಲ್ಲ, ಒಂದು ಪ್ರಾರ್ಥನೆಯ ಸೈನ್ಯವನ್ನೇ ಎಬ್ಬಿಸಿದ್ದಾನೆ. ಸೊ ಪ್ರಿಯ ದೇವ್ ಜನರೇ, ಇದೆಷ್ಟು ಪ್ರಾಮುಖ್ಯವಾಗಿದೆ ಎಂಬುದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸೇವೆಯಲ್ಲಿ ಇರುವಂಥವರು ಇದನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ತಾರೆ, ಅಥವಾ ಒಬ್ಬ ಸಾಮಾನ್ಯ ವಿಶ್ವಾಸಿ ಕೂಡ ಇದನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುವಂಥದ್ದು ಬಹಳ ಪ್ರಾಮುಖ್ಯ. ನಮ್ಮ ವೈಯಕ್ತಿಕ ಜೀವಿತದಲ್ಲಿ, ಕ್ರೈಸ್ತಿಯ ಜೀವಿತದಲ್ಲಿ ಜಯವುಳ್ಳವರಾಗಿ ನಾವು ಜೀವಿಸಬೇಕಾದ್ರೆ ದೇವರ ಮೇಲೆ ನಾವು ಆತುಕೊಳ್ಬೇಕು. ದೇವರ ಮೇಲೆ ಆತುಕೊಳ್ಳುವಂಥದ್ದು ಪ್ರಾರ್ಥನೆ ಜೀವಿತ ತೋರಿಸ್ತಾ ಇದೆ. ಪ್ರಾರ್ಥನೆ ಜೀವಿತ ಇಲ್ಲದೆ ಹೋದ್ರೆ ನಾವು ದೇವರ ಮೇಲೆ ಆತುಕೊಂಡು ಜೀವಿಸೋದಿಲ್ಲ.
ಪ್ರಾರ್ಥನೆಯ ಒಂದು ಜೀವಿತ ಇಲ್ಲದೆ ಹೋದ್ರೆ ದೇವರ ಕಾರ್ಯಗಳು, ದೇವರ ಬಲ, ದೇವರ ಜ್ಞಾನ ನಮ್ಮ ಮೂಲಕವಾಗಿ ವ್ಯಕ್ತವಾಗುವುದಿಲ್ಲ. ಸೊ ಆದ ಕಾರಣ ಇದು ಬಹಳ ಪ್ರಾಮುಖ್ಯ. ಪೌಲನ್ ಗೊತ್ತಿತ್ತು, ನಾನು ಒಬ್ಬನೇ ಪ್ರಾರ್ಥನೆ ಮಾಡ್ತಾ ಇಲ್ಲ, ನನ್ನ ಜೊತೆಗೆ ಒಂದು ಪ್ರಾರ್ಥನೆಯ ಸೈನ್ಯವೇ ಇದೆ. ಅನೇಕ ಸೇವಾ ಸಂಗಡಿಗರು ಪೌಲನ್ ಜೊತೆಗಿದ್ರು. ಅದು ತೀತ ಆಗಿರ್ಬೋದು, ತಿಮೋತಿ ಆಗಿರ್ಬೋದು, ಆ ಆ ಕೆಲವರು, ಅನೇಕರು, ಎಫೋಪ್ರೋಡಿಟಸ್ ಎಂಬುದಾಗಿ ಅನೇಕರು ಅವನ ಜೊತೆಯಲ್ಲಿ ಸಂಗಡಿಗರು. ಅವನ ಜೊತೆಯಲ್ಲಿ ಸೇವೆ ಮಾಡುವುದು ಅಷ್ಟೇ ಅಲ್ಲ, ಸೇವೆಯ ಪ್ರಯಾಸದಲ್ಲಿ ಅವನ ಜೊತೆಯಲ್ಲಿ ಹೋಗುವುದು ಅಷ್ಟೇ ಅಲ್ಲ, ಪೌಲನ ಪ್ರಾರ್ಥನೆಯ ಭಾರವನ್ನು ಇವರು ಕೂಡ ಹೊತ್ಕೊಂಡು ಹೋಗ್ತಾ ಇದ್ರು. ಯಾಕಂದ್ರೆ ಅನೇಕ ಆತ್ಮಗಳು ರಕ್ಷಣೆ ಹೊಂದಬೇಕು, ಸಭೆಯು ಬಲವಾಗಿ ವೃದ್ಧಿಯಾಗಬೇಕು, ಕ್ರಿಸ್ತನ ಆಗಮನಕ್ಕೋಸ್ಕರ ಸಭೆಯು ಸಿದ್ಧವಾಗಬೇಕು. ಈ ರೀತಿಯಾಗಿ ಅವರು ಆ ಒಂದು ಸೇವಾ ಮನೋಭಾವನೆಯಿಂದ ಪ್ರಾರ್ಥನೆಯಲ್ಲಿ ಅವರು ನಿರತರಾಗಿದ್ರು. ಅದು ಬಹಳ ಪ್ರಾಮುಖ್ಯ. ಮತ್ತೆ ಇನ್ನೊಂದು ವಿಷಯ ನೀವು ಅಲ್ಲಿ ಗಮನಿಸ್ತಾ ಇದ್ದೀರಾ, ಈ ವಾಕ್ಯ ಭಾಗದಲ್ಲಿ ನಾವು ನೋಡಿದ ಹಾಗೆ ಪೌಲನ ಪ್ರಾರ್ಥನೆಯಲ್ಲಿ ಯಾವಾಗಲೂ ಕೃತಜ್ಞತಾ ಸ್ತುತಿ ಎಂಬತಕ್ಕಂಥದ್ದು ಅಡಕವಾಗಿತ್ತು. ಇದು ಬಹಳ ಅದ್ಭುತವಾದಂತ ಸಂಗತಿ. ನಮ್ಮ ಪ್ರಾರ್ಥನೆಗಳಲ್ಲಿ ಅನೇಕ ಸಾರಿ ಮನವಿಗಳಿರ್ತವೆ, ಕೊರತೆಗಳಿರ್ತವೆ, ಅಥವಾ ಅನೇಕ ಪ್ರಾರ್ಥನಾ ಮನವಿಗಳನ್ನು ದೇವರ ಮುಂದೆ ನಾವು ತೆಗೆದುಕೊಂಡು ಬರ್ತೇವೆ, ಪ್ರಾರ್ಥಿಸ್ತೇವೆ. ಅದು ಒಳ್ಳೆಯದೇ. ಮನವಿಗಳನ್ನು ತೆಗೆದುಕೊಂಡು ಬರಬಾರದು ಎಂದು ನಾನು ಹೇಳ್ತಾ ಇಲ್ಲ. ಮತ್ತೆ ಇನ್ನೊಂದು ಕಡೆಗಳಲ್ಲಿ ನಾವು ಪ್ರಾರ್ಥನೆ ಮಾಡೋದಕ್ಕಿಂತ ಮುಂಚೆ ನಮ್ಮ ಎಲ್ಲಾ ಮನವಿಗಳು ಏನು ಎಂಬುದು ದೇವರಿಗೆ ಚೆನ್ನಾಗಿ ಗೊತ್ತಿದೆ. ಆದ್ರೂ ಕೂಡ ದೇವರು ನನ್ನ ಬಳಿಗೆ ಬನ್ರಿ, ನನ್ನ ಮುಂದೆ ಪ್ರಾರ್ಥನೆ ಮಾಡ್ರಿ ಎಂದಾಗ ಯಾಕೆ ಕರಿತಾನೆ ಅಂದ್ರೆ, ಆತನ ಜೊತೆಗೆ ಇರ್ತಕ್ಕಂಥ ಸಂಬಂಧವನ್ನು ನಾವು ನಿಕಟವಾಗಿ ಬೆಳೆಸ್ಕೊಳ್ಬೇಕು ಎಂಬುದಾಗಿ. ಸೊ ಇದು ಒಳ್ಳೆಯದೇ. ಮನವಿಗಳ ಮೂಲಕವಾಗಿ ದೇವರ ಮುಂದೆ ನಾವು ಬರ್ತೇವೆ. ಆದ್ರೆ ಪ್ರಾರ್ಥನೆಯಲ್ಲಿ ಒಂದು ಕೃತಜ್ಞತೆಯ ಮನೋಭಾವನೆ ನಾವು ಬೆಳೆಸ್ಕೊಂಡ್ಬಿಟ್ರೆ, ನಮ್ಮ ಸ್ವಾರ್ಥವುಳ್ಳಂತ ಮನವಿಗಳನ್ನು ನಾವು ಮರೆತು ಹೋಗ್ತೇವೆ. ಅಥವಾ ನಮ್ಮ ವಿಷಯವಾಗಿ ನಮ್ಮ ವಿಷಯವಾಗಿ ಯೋಚನೆ ಮಾಡುವುದನ್ನು ನಾವು ಪಕ್ಕಕ್ಕೆ ಇಟ್ಟು ಬೇರೆಯವರ ವಿಷಯವಾಗಿ ಯೋಚನೆ ಮಾಡಲಿಕ್ಕೆ ಪ್ರಾರಂಭ ಮಾಡುತ್ತೇವೆ. ಸೊ ಈ ಕೃತಜ್ಞತೆಯ ಮನೋಭಾವನೆ ಬಹಳ ಪ್ರಾಮುಖ್ಯ. ಯಾಕೆಂದ್ರೆ ಇಲ್ಲಿ ನಾವು ಯಾವುದಕ್ಕೆಂದ್ರೆ ಗುಣಗುಟ್ಟುವಿಕೆಯ ವಿಷಯಕ್ಕೆ ಆ ನಾವು ಸ್ಥಳ ಕೊಡೋದಿಲ್ಲ. ಗುಣಗುಟ್ಟೋದು ಯಾಕಂದ್ರೆ ಅನೇಕ ಸಾರಿ ನಮಗೆ ಇಲ್ಲದೆ ಇರತಕ್ಕಂಥ ವಿಷಯಗಳ ವಿಷಯವಾಗಿ ನಾವು ಯೋಚನೆ ಮಾಡ್ತೇವೆ, ಅದರ ಬಗ್ಗೆ ನಾವು ಚಿಂತೆ ಮಾಡ್ತೇವೆ. ಸೊ ಅದರಿಂದ ನಮ್ಗೆ ಯಾವುದೇ ತರವಾದಂತ ಪ್ರಯೋಜನ ಆಗೋದೇ ಇಲ್ಲ. ಆದ್ರೆ ದೇವರು ಏನು ಕೊಟ್ಟಿಲ್ಲವೋ ಅದರ ವಿಷಯವಾಗಿ ಯೋಚನೆ ಮಾಡದೆ, ಅಥವಾ ನನಗೆ ವಾಸ್ತವ್ಯವಾಗಿ ಇವಾಗ ಯಾವುದು ಇಲ್ಲವೋ ಅದರ ವಿಷಯವಾಗಿ ನಾವು ಯೋಚನೆ ಮಾಡದೆ, ದೇವರು ಏನು ಕೊಟ್ಟಿದ್ದಾನೆ, ಏನು ಮಾಡಿದ್ದಾನೆ ಎಂಬುದನ್ನು ನಾವು ನೆನೆಸಿಕೊಂಡು ಆ ಕೃತಜ್ಞತೆಯ ಮನೋಭಾವನೆಯಿಂದ ನಾವು ಪ್ರಾರ್ಥನೆಗೆ ಬರುವಾಗ ಅದು ನಿಜವಾಗಿಯೂ ಕೃತಜ್ಞತೆ ಎಂಬತಕ್ಕಂಥ ಫಲವನ್ನು ನಮ್ಮಿಂದ ಬೆಳೆಸುತ್ತೆ. ಅನೇಕ ವಾಕ್ಯ ಭಾಗಗಳಲ್ಲಿ ಪೌಲನು ಹೇಳ್ತಾನೆ, ಇದೇ ಮೊದಲನೇ ಥೆಸಲೋನಿಕದಲ್ಲಿ ನಾವು ನೋಡ್ಕೊಂಡ್ವಿ, ನೀವು ಯಾವಾಗಲೂ ಸಂತೋಷ ಪಡ್ರಿ, ಎಡೆಬಿಡದೆ ಪ್ರಾರ್ಥನೆ ಮಾಡ್ರಿ, ಮತ್ತು ಎಲ್ಲಾ ವಿಷಯಗಳಲ್ಲಿ ದೇವರಿಗೆ ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸಿರಿ. ಅಲ್ಲಿ ನೋಡಿ, ಕೇವಲ ಎಲ್ಲಾ ವಿಷಯಗಳಿಗಾಗಿ ಎಂಬುದಾಗಿ ಪೌಲ ಹೇಳ್ತಾ ಇಲ್ಲ. ಎಲ್ಲಾ ವಿಷಯಗಳಿಗಾಗಿ ನಾವು ದೇವರಿಗೆ ಕೃತಜ್ಞತಾ ಸ್ತುತಿ ಸಲ್ಲಿಸಬೇಕು. ಅಂದ್ರೆ ಆತನು ಏನು ಮಾಡಿದ್ದಾನೋ ಅವೆಲ್ಲವುಗಳನ್ನು ನಾನು ನೆನಪು ಮಾಡಿಕೊಂಡು ಹೃದಯಪೂರ್ವಕವಾಗಿ ದೇವರಿಗೆ ಕೃತಜ್ಞತೆ ಸಲ್ಲಿಸಬೇಕು. ಅಲ್ಲಿ ಎಲ್ಲಾ ವಿಷಯಗಳಿಗಾಗಿ ಎಂಬ ಪದವನ್ನು ಉಪಯೋಗಿಸದೆ ಎಲ್ಲಾ ವಿಷಯಗಳಲ್ಲಿ ಎಂಬ ಪದವನ್ನು ಉಪಯೋಗಿಸ್ತಾನೆ. ನೀವು ನೋಡಿದ್ರಲ್ಲಿ ಮೊದಲನೇ ಥೆಸಲೋನಿಕ 5:18 ಬರೆಯಲ್ಪಟ್ಟಿದೆ. ಎಲ್ಲಾ ವಿಷಯಗಳಂದ್ರೆ ನಾವು ಹಾದು ಹೋಗ್ತಾ ಇರ್ತಕ್ಕಂಥ ಸಂಗತಿಗಳ ವಿಷಯವಾಗಿ ಪೌಲ ಹೇಳ್ತಾ ಇದ್ದಾನಲ್ಲಿ. ನಮ್ಮ ಸಂದರ್ಭ ಒಳ್ಳೆ ಸಂದರ್ಭ ಆಗಿರ್ಬೋದು, ಕೆಟ್ಟ ಸಂದರ್ಭಗಳಾಗಿರ್ಬೋದು, ಅನುಕೂಲವಾದಂಥ ಸಂದರ್ಭವಾಗಿರ್ಬೋದು, ಅನಾನುಕೂಲವಾದಂಥ ಸಂದರ್ಭವಾಗಿರ್ಬೋದು, ಆರೋಗ್ಯ ಇರುವಂತ ಸಂದರ್ಭವಾಗಿರ್ಬೋದು, ಅನಾರೋಗ್ಯವಿರುವಂತ ಸಂದರ್ಭವಾಗಿರ್ಬೋದು, ನಮ್ಮ ಸಂದರ್ಭಗಳು, ನಮ್ಮ ಪರಿಸ್ಥಿತಿಗಳು ಏನೇ ಆಗಿದ್ದರೂ ಅವು ನಮಗೆ ವಿರೋಧವಾಗಿರ್ಬೋದು, ಪರವಾಗಿರ್ಬೋದು, ಪರಿಸ್ಥಿತಿಗಳು ಏನೇ ಆಗಿದ್ದರೂ ಆ ಎಲ್ಲಾ ಪರಿಸ್ಥಿತಿಗಳಲ್ಲಿ
ಕೃತಜ್ಞತೆಯ ಮನೋಭಾವನೆಯನ್ನು ಬೆಳೆಸ್ಕೊಳ್ಬೇಕು ಎಂಬುದಾಗಿ ಪೌಲ ನಮಗೆ ತನ್ನ ಪ್ರಾರ್ಥನಾ ಜೀವಿತದಿಂದ ಕಲಿಸ್ಕೊಡ್ತಾ ಇದ್ದಾನೆ. ಬಹಳ ಅದ್ಭುತವಾದಂತ ಸಂಗತಿ. ಆ ಮಿಕ್ಕಾದಂತ ಎಲ್ಲಾ ವಾಕ್ಯ ಭಾಗಗಳನ್ನು ನೀವು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಅದೆಷ್ಟು ಅದ್ಭುತವಾದಂತ ಮನೋಭಾವನೆ, ಅಂದ್ರೆ ಕೃತಜ್ಞತೆಯ ಮನೋಭಾವನೆಯನ್ನು ಬೆಳೆಸ್ಕೊಳ್ಬೇಕು ಎಂಬುದಾಗಿ. ಒಂದು ವಾಕ್ಯ ಭಾಗ ನಾನು ನಿಮಗೆ ತೋರಿಸ್ತೇನೆ. ಹಿಬ್ರಿಯದವರಿಗೆ ಬರೆದ ಪತ್ರಿಕೆ ಆ ಅಲ್ಲಿ ನೋಡಿ 13ನೇ ಅಧ್ಯಾಯ ವಚನ 15ರಲ್ಲಿ ಒಂದು ಅದ್ಭುತವಾದಂತ ಸಂಗತಿ ಪೌಲನ ನಮಗೆ ತಿಳಿಸ್ತಾ ಇದ್ದಾನೆ, ಅಥವಾ ಈ ಇಬ್ರಿಯ ಗ್ರಂಥಕರ್ತ ನಮಗೆ ತಿಳಿಸ್ತಾ ಇದ್ದಾನೆ. ಅದೇನೆಂದ್ರೆ, ಆದುದರಿಂದ ಆತನ ಮೂಲಕವಾಗಿಯೇ ದೇವರಿಗೆ ಸ್ತೋತ್ರ ಯಜ್ಞವನ್ನು ನಾವು, ಇಲ್ಲಿ ಗಮನಿಸಿ, ಸ್ತೋತ್ರ ಯಜ್ಞವನ್ನು ನಾವು ಎಡಬಿಡದೆ ಸಮರ್ಪಿಸೋಣ. ಒಂದು ಕಡೆ ಪ್ರಾರ್ಥನೆಯ ಯಜ್ಞ ಎಡಬಿಡದೆ ನಾವು ದೇವರಿಗೆ ಸಮರ್ಪಿಸೋದಷ್ಟೇ ಅಲ್ಲ, ಇನ್ನೊಂದು ಕಡೆ ಸ್ತೋತ್ರ ಎಂಬ ಯಜ್ಞವನ್ನು ನಾವು ಎಡಬಿಡದೆ ದೇವರಿಗೆ ಸಮರ್ಪಿಸುವಂತ ಮನೋಭಾವನೆಯನ್ನು ಬೆಳೆಸ್ಕೊಳ್ಬೇಕು. ಇದು ಸುಮ್ಮನೆ ಬರೋದಿಲ್ಲ. ಇದು ಸ್ವಇಚ್ಛೆಯಿಂದ ಪ್ರತಿದಿನ ಇಂಥ ಮನೋಭಾವನೆ ಬೆಳೆಸ್ಕೊಳ್ಳೋಕೆ ನಾವು ಪ್ರಯತ್ನ ಮಾಡ್ತಾ ಇರ್ಬೇಕು. ಯಾಕಂದ್ರೆ ನಮಗೆ ಅನೇಕ ತರವಾದ ನಮ್ಮ ಸಮಯವನ್ನು ಭಂಗಪಡಿಸ್ಲಿಕ್ಕೆ ಅಥವಾ ನಮ್ಮ 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 ಒಂದು ಏಕಾಗ್ರತೆಯನ್ನು ಬೇರೆ ಕಡೆಗೆ ತಿರುಗಿಸ್ಲಿಕ್ಕೆ ಅನೇಕ ಶೋಧನೆಗಳು ನಮ್ಗಿದ್ದಾವೆ. ಶೋಧನೆಗಳಿಲ್ಲ ಎಂಬುದನ್ನು ನಾನು ಹೇಳ್ತಾ ಇಲ್ಲ, ಅಥವಾ ನಮ್ಮದೇ ಆದಂತ ಅನೇಕ ಕಾರ್ಯಗಳು ಪ್ರವೃತ್ತಿಗಳು ನಮ್ಗಿರ್ತವೆ. ಆದ್ರೆ ಇದೆಲ್ಲವುಗಳ ಮಧ್ಯದಲ್ಲಿ ಪ್ರಾರ್ಥನೆಯ ಮನೋಭಾವನೆಯನ್ನು, ಕೃತಜ್ಞತೆಯ ಮನೋಭಾವನೆಯನ್ನು ನಾವು ಬೆಳೆಸ್ಕೊಳ್ಬೇಕು. ಯಾವಾಗ ಕೃತಜ್ಞತೆಯ ಮನೋಭಾವನೆ ಬೆಳೆಸ್ಕೊಳ್ತಿರೋ ಗುಣಗುಟ್ಟುವುದನ್ನು ನಿಲ್ಲಿಸ್ತೀರ ನೀವು. ಅಂದ್ರೆ ಗುಣಗುಟ್ಟುವಂಥದ್ದು ದೇವ್ರ ವಾಕ್ಯದಲ್ಲಿ ದೇವ್ರ ಅದನ್ನ ಅಂದ್ರೆ ದೇವ್ರ ಅದನ್ನ ಬಹಳಷ್ಟು ತಿರಸ್ಕಾರ ಮಾಡ್ತಾನೆ, ಅಥವಾ ಅದನ್ನು ದ್ವೇಷಿಸ್ತಾನೆ. ದೇವ್ರಿಗೆ ಇಷ್ಟವಾಗದೇ ಇರ್ತಕ್ಕಂಥ ಒಂದು ಗುಣ ಬೈಬಲ್ನಲ್ಲಿ ಗುಣಗುಟ್ಟುವಂತ ಗುಣ. ಅದೇನಂದ್ರೆ, ನೀವು ಇಸ್ರಾಯೇಲರ ವಿಷಯವಾಗಿ ನೀವು ನೋಡ್ತೀರಾ, ದೇವ್ರು ಅವರನ್ನ ಎಷ್ಟು ಆಶೀರ್ವಾದ ಮಾಡಿದ್ರು ಪದೇ ಪದೇ ಗುಣಗುಡ್ತಾ ಇದ್ರು, ನಮಗೆ ಅದಿಲ್ಲ ಇದಿಲ್ಲ, ಅದಿಲ್ಲ ಇದಿಲ್ಲ. ಅದು ಬಹಳ ಕಠಿಣವಾದಂತ ಒಂದು ಗುಣ ಅದು. ಆದ್ರೆ ಯಾವಾಗ ಕೃತಜ್ಞತೆಯ ಮನೋಭಾವನೆ ನಾವು ಬೆಳೆಸ್ಕೊಳ್ತೀವೋ ನಮ್ಮ ಪ್ರಾರ್ಥನಾ ಜೀವಿತದಲ್ಲಿ ಗುಣಗುಟ್ಟುವುದನ್ನು ನಿಲ್ಲಿಸ್ತೇವೆ. ದೇವರು ಆಲ್ರೆಡಿ ಏನ್ ಮಾಡಿದ್ದಾನೋ ಅವುಗಳನ್ನ ನೆನೆಸಿ ದೇವರಿಗೆ ಸ್ತೋತ್ರ ಮಾಡ್ತಾ ಇರ್ತೇವೆ. ಅಷ್ಟೇ ಅಲ್ಲ, ನಮ್ಮ ಸಂದರ್ಭಗಳು ನಮಗೆ ಪರವಾಗಿದ್ರು ವಿರೋಧವಾಗಿದ್ರು ಅನುಕೂಲವಿದ್ರು ಅನಾನುಕೂಲವಿದ್ರು ಎಲ್ಲಾ ಸಂದರ್ಭಗಳಲ್ಲಿ ದೇವರೇ ನೀನಿದ್ದೀಯಾ, ನೀನು ಕಾರ್ಯ ಮಾಡ್ತಾ ಇದ್ದೀಯಾ, ನಿನ್ನ ಜೊತೆಗಿದ್ದೀಯಾ, ನಿನಗೆಲ್ಲವನ್ನು ಎದುರಿಸುವಂತ ಧೈರ್ಯವನ್ನು ಬಲವನ್ನು ಕೊಡುತ್ತೀಯಾ, ನಾನು ಮುಂದೆ ಸಾಗುತ್ತೇನೆ ಎಂಬ ಒಂದು ನಂಬಿಕೆಯಲ್ಲಿ ನಾವು ಬೆಳಿತೇವೆ. ಯಾಕಂದ್ರೆ ಆ ಕೃತಜ್ಞತೆಯ ಹೃದಯ ದಲ್ಲಿ ನಾವು ಬೆಳೀತಾ ಇರ್ತೇವೆ. ಸೊ ಪೌಲನು ತನ್ನ ಸ್ವಂತ ಪ್ರಾರ್ಥನಾ ಜೀವಿತದಿಂದ ಇದು ನಮಗೆ ಕಲಿಸ್ತಾ ಇದ್ದಾನೆ. 5ನೇ ಅಂಶಕ್ಕೆ ಬರುವಾಗ ನಾವು ನೋಡ್ಕೊಂಡ್ವಿ, ಪೌಲನ ಒಂದು ಪ್ರಾರ್ಥನೆ ಏನಾಗಿತ್ತಂದ್ರೆ, ಈ ಎಫೇಸ ಪಟ್ಟಣದ ಸಭಿಕರು ಆಳವಾಗಿ ದೇವರ ಸತ್ಯವನ್ನು, ದೇವರ ಪ್ರಕಟಣೆಯನ್ನು, ದೇವರ ವಿಷಯಗಳನ್ನು ಆಳವಾಗಿ ತಿಳುಕೊಳ್ಳಲಿ ಎಂಬುದಾಗಿ ಅವರಿಗೆ ದೇವರು ಅವರ ಮನೋನೇತ್ರಗಳನ್ನು ತೆರೆಯ ಮಾಡಲಿ, ಅವರ ಮನಸ್ಸನ್ನು ಬೆಳಗಿಸಲಿ ಮತ್ತು ಜ್ಞಾನದ ಆತ್ಮವನ್ನು ಅವರಿಗೆ ಕೊಡಲಿ ಎಂಬುದಾಗಿ 3 ವಿಷಯದಲ್ಲಿ ಪ್ರಾರ್ಥನೆ ಮಾಡ್ತಾನೆ. ಸೊ ಈ ಎಲ್ಲ ಸಂಗತಿಗಳನ್ನು ನಾವು ನೋಡ್ಕೊಂಡಿದ್ದೇವೆ. ಸದ್ಯಕ್ಕೆ ಇವತ್ತು ಪೌಲನು ಯಾವಾಗಲೂ ಎಂಬ ಪದವನ್ನು ಇಲ್ಲಿ ಉಪಯೋಗಿಸುವಾಗ ಎಷ್ಟು ಪ್ರಾಮುಖ್ಯವಾಗಿದೆ ಎಂಬುದನ್ನು ನಾನು ತೋರಿಸ್ಕೊಡ್ಲಿಕ್ಕೆ ಸ್ವಲ್ಪ ಸಮಯ ಇದ್ರ ಬಗ್ಗೆ ನಾವು ಅಧ್ಯಯನ ಮಾಡಿ ಇಂದಿನ ಪ್ರಾರ್ಥನಾ ವಿಷಯವನ್ನು ನಾವು ಮುಗಿಸ್ಲಿಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ಯಾವಾಗಲೂ ಎಂಬುದಾಗಿ ಹೇಳ್ದ, ಅಂದ್ರೆ ಇಲ್ಲಿ ಯಾವಾಗಲೂ ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಎಂಬುದಾಗಿ ಹೇಳುವಾಗ ಪೌಲನು ಸುಳ್ಳನ್ನು ಹೇಳ್ತಾ ಇಲ್ಲ ಇಲ್ಲಿ, ಅಥವಾ ಪೌಲನು ಒಂದು ಏನಂತೀವಿ, ತಾನು ಏನೋ ಒಂದು ತರವಾದಂತ ಒಂದು ವ್ಯಾಖ್ಯಾನವನ್ನು, ಹೇಳಿಕೆಯನ್ನು ಸುಮ್ಮನೆ ಆತನು ಕೊಡ್ತಾ ಇಲ್ಲ. ಇವನು ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದಾನೆ, ನಾನು ಎಡಬಿಡದೆ ಯಾವಾಗಲೂ ನಿಮಗೋಸ್ಕರ ಪ್ರಾರ್ಥನೆ ಮಾಡುತ್ತಾ ಇದ್ದೇನೆ. ಸೊ ಯಾವಾಗಲೂ ಮಾಡುವಂತ ಪ್ರಾರ್ಥನೆ ಬಹಳ ಪ್ರಾಮುಖ್ಯ.
ಆದ್ರೆ ಇನ್ನೊಂದು ಕಡೆ ಯೋಚನೆ ಮಾಡಿ, ಪ್ರಾರ್ಥನೆ ಮಾಡದೇ ಇರತಕ್ಕಂಥದ್ದು ದೇವರ ವಿಷಯದಲ್ಲಿ, ದೇವರ ದೃಷ್ಟಿಯಲ್ಲಿ ಪಾಪವಾಗಿದೆ. ಒಬ್ಬ ವಿಶ್ವಾಸಿಯ ಜೀವಿತದಲ್ಲಿ ಇದು ಬಹಳ ಪ್ರಾಮುಖ್ಯ. ಒಬ್ಬ ಸೇವಕನ ಜೀವಿತದಲ್ಲಿ ಇದು ಬಹಳ ಪ್ರಾಮುಖ್ಯ. ಪ್ರಾರ್ಥನೆಯೇ ಮಾಡದೇ ಇರತಕ್ಕಂಥದ್ದು ಅಥವಾ ಪ್ರಾರ್ಥನಾ ರಹಿತವಾದಂತ ಜೀವಿತ, ಅದು ಪಾಪವಾಗಿದೆ. ಇದನ್ನ ನಾನು ಸುಮ್ಮನೆ ಹೇಳ್ತಾ ಇಲ್ಲ. ಹಳೆ ಒಡಂಬಡಿಕೆಯಿಂದ ಆ ದೇವರು ಒಬ್ಬ ವ್ಯಕ್ತಿಯ ಮೂಲಕವಾಗಿ ನಮಗೆ ಅದನ್ನು ಕಲಿಸ್ಕೊಡ್ತಾ ಇದ್ದಾನೆ. ಒಬ್ಬ ಪ್ರಾರ್ಥನಾ ಪರವಾದಂತ ಒಬ್ಬ ವ್ಯಕ್ತಿ, ಅವನೊಬ್ಬ ದೊಡ್ಡ ಪ್ರವಾದಿ, ಒಬ್ಬ ದೊಡ್ಡ ನ್ಯಾಯಸ್ಥಾಪಕ, ರಾಜರುಗಳನ್ನು ನೇಮಿಸಿ ಅಭಿಷೇಕ ಮಾಡಿದಂತ ಒಬ್ಬ ವ್ಯಕ್ತಿ, ಚಿಕ್ಕಂದಿನಿಂದ ದೇವರ ಪ್ರಸನ್ನತೆಯಲ್ಲಿ, ದೇವರ ಆಲಯದಲ್ಲಿ, ದೇವಾಲಯದಲ್ಲಿ ಬೆಳೆದಂತ ಒಬ್ಬ ವ್ಯಕ್ತಿ, ದೇವರಿಂದ ನೇರವಾಗಿ ಕರೆಯಲ್ಪಟ್ಟು ಆತನ ಸ್ವರವನ್ನು ಸ್ಪಷ್ಟವಾಗಿ ಕೇಳಿ ಆತನ ಸೇವೆಗೆ ಸಮರ್ಪಣೆ ಮಾಡಿದಂತ ಒಬ್ಬ ವ್ಯಕ್ತಿ, ಮತ್ತು ಇಸ್ರಾಯೇಲ್ ಜನರ ವಿಷಯವಾಗಿ ಬಹಳ ಕಾಳಜಿ ವಹಿಸಿ, ಬಹಳ ಶ್ರಮೆಯಿಂದಲೂ ಪ್ರಾಮಾಣಿಕವಾಗಿ ಅವರಿಗೋಸ್ಕರ ತನ್ನ ಮುದಿ ವಯಸ್ಸಿನವರೆಗೂ ಸೇವೆ ಮಾಡಿದಂತ ಒಬ್ಬ ವ್ಯಕ್ತಿ, ಪ್ರಾರ್ಥನೆಯಿಂದಲೇ ಜನಿಸಿದಂತ ವ್ಯಕ್ತಿ ಎಂಬುದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಿಮಗೆ ಗೊತ್ತಿರ್ಬೋದು ಈ ವ್ಯಕ್ತಿ ಯಾರು ಅಂತ. ಪ್ರಾರ್ಥನೆಯ ಫಲವಾಗಿ ಜನಿಸಿದಂತ ವ್ಯಕ್ತಿ ಈತ. ಪ್ರಾರ್ಥನೆಯಲ್ಲಿಯೇ ಜೀವಿಸಿದ, ಪ್ರಾರ್ಥನೆಯ ಮೂಲಕವಾಗಿ ತನ್ನ ತನ್ನ ಪೀಳಿಗೆಯ ಜನರನ್ನು ಒಂದು ಜನರಿಗೆ ಈ ಒಂದು ಶ್ರೇಷ್ಠವಾದಂತ ಸಂಗತಿಯನ್ನು ನಮಗೆ ಕಲಿಸ್ಕೊಡ್ತಾ ಇದ್ದಾನೆ. ಅದು ಬೇರೆ ಯಾರೂ ಅಲ್ಲ, ನಾನು ಇಷ್ಟೊತ್ತು ಮಾತನಾಡಿದಂಥ ವ್ಯಕ್ತಿ ಹಳೆ ಒಡಂಬಡಿಕೆಯಲ್ಲಿ ಸಮುವೇಲ ಎಂಬುದಾಗಿ. ಸದ್ಯಕ್ಕೆ ನಾವು ಹಳೆ ಒಡಂಬಡಿಕೆಯ ಒಂದು ವಾಕ್ಯ ಭಾಗಕ್ಕೆ ನಾವು ಹೋಗೋಣ. ಮೊದಲನೇ ಸಮುವೇಲನ ವಿಷಯಕ್ಕೆ ನಾವು ಬರೋಣ. ಮೊದಲನೇ ಸಮುವೇಲ, ನಾವು 12ನೇ ಅಧ್ಯಾಯಕ್ಕೆ ನಾವು ಬರೋಣ. 12ನೇ ಅಧ್ಯಾಯ. ಇಲ್ಲಿ ಸಮುವೇಲನು ತನ್ನ ಕೊನೆಯ ಒಂದು ಸಂದೇಶ ಯಾರಿಗೆ? ಇಸ್ರಾಯೇಲ್ ಜನರಿಗೆ. ಒಬ್ಬ ನ್ಯಾಯಸ್ಥಾಪಕನಾಗಿ ಇದುವರೆಗೂ ಇದ್ದ, ಈಗ ತನ್ನ ನ್ಯಾಯಸ್ಥಾಪನೆಯ ಅಥವಾ ತನ್ನ ನ್ಯಾಯಸ್ಥಾಪಕನಾಗಿ ಇರತಕ್ಕಂಥ ಆಡಳಿತವನ್ನು ಸೌಲನಿಗೆ ಕೊಡ್ತಾ ಇದ್ದಾನೆ. ಸೌಲನನ್ನು ಒಬ್ಬ ರಾಜನನ್ನಾಗಿ ನೇಮಿಸಿದ ಮೇಲೆ ಅವನಿಗೆ ಆ ಜವಾಬ್ದಾರಿ ಹೋಗ್ತಾ ಇದೆ. ಅಂದ್ರೆ ತನ್ನ ಆತ್ಮೀಕ ವಿಷಯಗಳನ್ನು ಮುಂದುವರ್ಸ್ಕೊಂತ ಹೋಗ್ತಾನೆ. ಆದ್ರೆ ಇಲ್ಲಿ ತನ್ನ ಕೊನೆಯ ಸಂದೇಶವನ್ನು ಇಸ್ರಾಯೇಲ್ ಜನಾಂಗದ ಮುಂದೆ ಕೊಡ್ತಾ ಇದ್ದಾನೆ. 12ನೇ ಅಧ್ಯಾಯಕ್ಕೆ ಬನ್ನಿ. ನಾನು ವಚನ 1ರಿಂದ ಓದ್ಕೊಂಡು ಕೆಲವು ವಚನಗಳನ್ನು ನಾನು ನಿಮಗೆ ಒತ್ತಿ ಹೇಳ್ತೇನೆ. ಸಮುವೇಲನು ಎಲ್ಲಾ ಇಸ್ರಾಯೇಲರಿಗೆ ಈ ರೀತಿಯಾಗಿ ಹೇಳ್ತಾನೆ, ನೋಡಿರಿ, ನಾನು ನಿಮ್ಮ ಬಿನ್ನಹಗಳನ್ನು ಲಾಲಿಸಿ ನಿಮಗೊಬ್ಬ ಅರಸನನ್ನು ನೇಮಿಸಿದ್ದೇನೆ. ಇಲ್ಲಿ ಗಮನಿಸಿ, ನಿಮ್ಮ ಎಂಬ ಪದ ಉಪಯೋಗಿಸುವಾಗ ಇದು ದೇವರ ಇಷ್ಟವಾಗಿರಲಿಲ್ಲ. ನೀವು ಸ್ವತಃ ನಿಮ್ಮ ಸ್ವಪ್ರಯತ್ನದಿಂದ ಅಥವಾ ನಿಮ್ಮ ನಿಮ್ಮ ಏನಂತೀವಿ, ನಿಮ್ಮ ಒಂದು ನಿಮ್ಮದೇ ಆದಂತ ಒಂದು ಸ್ವಇಚ್ಛೆಯಿಂದ ನೀವು ಬೇಡಿಕೊಂಡ ಕಾರಣ ನಿಮ್ಮ ಬಿನ್ನಹವನ್ನು ಲಾಲಿಸಿ ನಿಮಗೊಬ್ಬ ಅರಸನನ್ನು ನಾನು ನೇಮಿಸಿದ್ದೇನೆ, ಅದು ಸೌಲ. ಇನ್ನು ಮುಂದೆ ಇವನೇ ನಿಮ್ಮನ್ನು ನಡೆಸುವನು. ಈಗ ನೋಡಿ, ಸಮುವೇಲ ಹೇಳ್ತಾನೆ, ಚಿಕ್ಕಂದಿನಿಂದ ನಿಮ್ಮ ನಾಯಕನಾಗಿದ್ದ ನಾನು ಈಗ ತಲೆ ನೆರೆತ ಮುದುಕನಾಗಿದ್ದೇನೆ. ಅಲ್ಲಿ ನೀವು ಗಮನಿಸಬೇಕಾದಂತ ಅಂಶ, ಚಿಕ್ಕ ವಯಸ್ಸಿನಲ್ಲಿಯೇ ಅವನು ಸುಮಾರು ಒಂದು 5 ಅಥವಾ 6 ವರ್ಷದ ಹುಡುಗನಾಗಿರ್ಬೋದು. ಚಿಕ್ಕ ವಯಸ್ಸಿನಲ್ಲಿ ಅವನ ತಾಯಿಯಂತಹ ಹನ್ನೆರಡು ತೆಗೆದುಕೊಂಡು ಬಂದು ಅವನನ್ನು ದೇವಾಲಯದ ಮುಂದೆ ಅಥವಾ ದೇವ ದರ್ಶನದ ಗುಡಾರದ ಮುಂದೆ ಬಿಟ್ಟು ಹೋಗ್ಬಿಡ್ತಾಳೆ. ಅಲ್ಲಿ ಎಲಿ ಎಂಬ ಪ್ರವಾದಿಗೆ ಒಪ್ಪಿಸಿಕೊಟ್ಟು, ನಾನು ದೇವರ ಮುಂದೆ ಬೇಡಿಕೊಂಡೆ, ದೇವ್ರು ನನಗೆ ಮಗನನ್ನು ಅನುಗ್ರಹಿಸಿದ್ದಾನೆ. ಬೇಡಿಕೊಳ್ಳುವಾಗ ದೇವರಿಗೊಂದು ನಾನು ಪ್ರಾಮಿಸ್ ಕೊಟ್ಟೆ, ಅದೇನೆಂದ್ರೆ, ನೀನು ನನಗೆ ಗಂಡು ಮಗನನ್ನು ಕೊಡುವುದಾದ್ರೆ ಅವನನ್ನು ಮತ್ತೆ ನಾನು ಸೇವೆಗೆ ಒಪ್ಪಿಸಿಕೊಡ್ತೇನೆ ಎಂಬುದಾಗಿ ಕೊಟ್ಟೆ. ಅದನ್ನು ನಾನು ನೆರವೇರಿಸುವುದಕ್ಕೋಸ್ಕರವಾಗಿ ನನ್ನ ಮಗನನ್ನು ನಿನ್ನ ಸೇವೆಗೆ ಕೊಡ್ತೇನೆ ಎಂಬುದಾಗಿ ಒಪ್ಪಿಸಿಕೊಟ್ಟು ಹೊರಟು ಹೋಗ್ಬಿಡ್ತಾಳೆ. ಇಲ್ಲಿ ಸಮುವೇಲ ಅದನ್ನು ನೆನೆಸ್ಕೊಳ್ತಾ ಇದ್ದಾನೆ,
ಚಿಕ್ಕಂದಿನಿಂದ ನಿಮ್ಮ ನಾಯಕನಾಗಿದ್ದ ನಾನು ಈಗ ತಲೆನೆರೆತ ಮುದುಕನಾಗಿದ್ದೇನೆ. ನನ್ನ ಮಕ್ಕಳು ನಿಮ್ಮ ಮಧ್ಯದಲ್ಲಿದ್ದಾರೆ. ಇಲ್ಲಿ ನಿಂತುಕೊಂಡಿರುವ ನಾನು ಯಾರ ಎತ್ತನ್ನಾಗಲಿ ಕತ್ತೆಯನ್ನಾಗಲಿ ತೆಗೆದುಕೊಂಡು ಯಾರನ್ನಾದರೂ ವಂಚಿಸಿ ಪೀಡಿಸಿದ್ದು, ಲಂಚ ತೆಗೆದುಕೊಂಡದ್ದು, ಕುರುಡನಂತೆ ತೀರ್ಪು ಮಾಡಿದ್ದು ಉಂಟೋ? ಅಂದ್ರೆ ಇಷ್ಟು ದಿನ ನಿಮ್ಮ ನ್ಯಾಯಾಧಿಪತಿಯಾಗಿ ಅಥವಾ ನ್ಯಾಯಸ್ಥಾಪಕನಾಗಿ ನನಗೆ ಕೊಡಲ್ಪಟ್ಟಂತ ಒಂದು ಜವಾಬ್ದಾರಿಯನ್ನು ಪ್ರಾಮಾಣಿಕವಾಗಿ ನಾನು ನೆರವೇರಿಸಿದ್ದೇನೆ. ಯಾರಿಂದ ಲಂಚ ತೆಗೆದುಕೊಳ್ಳಲಿಲ್ಲ, ಯಾರನ್ನು ವಂಚಿಸಲಿಲ್ಲ, ಯಾರನ್ನು ಪೀಡಿಸಲಿಲ್ಲ, ಯಾರ ಒಂದು ವಸ್ತುಗಳನ್ನು ನಾನು ಬಯಸಲಿಲ್ಲ ಎಂಬುದಾಗಿ ಹೇಳ್ತಾ, ಒಂದು ವೇಳೆ ಇದ್ದರೆ ಯೆಹೋವನ ಮುಂದೆಯೂ ಆತನ ಅಭಿಷಕ್ತನ ಮುಂದೆಯೂ ಹೇಳ್ರಿ ಎಂಬುದಾಗಿ ಹೇಳ್ತಾ, ನಾನು ಅದನ್ನು ಹಿಂದಕ್ಕೆ ಕೊಡುತ್ತೇನೆ ಅಂತ ಹೇಳ್ತಾನೆ. ಸೊ ನೀನು ನಮ್ಮನ್ನು ವಂಚಿಸಿ ಪೀಡಿಸಿದ್ದಾಗಲಿ, ನಮ್ಮಿಂದ ಏನಾದರೂ ಕಸಕೊಂಡಿದ್ದಾಗಲಿ ಇರುವುದಿಲ್ಲ ಎಂಬುದಾಗಿ ಎಲ್ಲರೂ ಉತ್ತರ ಕೊಡ್ತಾರೆ. ಅದಾದ ಮೇಲೆ ಸಮುವೇಲನು ತಿರುಗಿ, ನೀವು ನನ್ನಲ್ಲಿ ಇಂಥದ್ದನ್ನೇನು ಕಾಣಲಿಲ್ಲವೆಂಬುದಕ್ಕೆ ಯೆಹೋವನು ಆತನ ಅಭಿಷಕ್ತನು ಸಾಕ್ಷಿಯಾಗಿದ್ದಾರೆ ಎನ್ನಲು ಅವರು ಹೌದು ಎಂಬುದಾಗಿ ಹೇಳ್ತಾರೆ. ಈಗ 6ನೇ ವಚನ. ಆಗ ಸಮುವೇಲನು, ನಿಮ್ಮ ಪಿತೃಗಳನ್ನು ಐಗುಪ್ತದಿಂದ ಕರೆತರುವುದಕ್ಕಾಗಿ ಮೋಶೆ ಆರೋನನನ್ನು ಏರ್ಪಡಿಸಿ, ಯೆಹೋವನೇ ಇದಕ್ಕೆ ಸಾಕ್ಷಿಯಾಗಿದ್ದಾನೆ, ಇಲ್ಲಿ ನಿಂತುಕೊಂಡು ಕೇಳ್ರಿ, ಯೆಹೋವನು ನಿಮಗೋಸ್ಕರವೂ ನಿಮ್ಮ ಪಿತೃಗಳಿಗೋಸ್ಕರವೂ ನಡೆಸಿದ ನೀತಿ ಕಾರ್ಯಗಳನ್ನು ಕುರಿತು ಆತನೆದುರಿನಲ್ಲಿಯೇ ನಿಮಗೆ ನೆನಪು ಹುಟ್ಟಿಸಿ ನಿಮ್ಮನ್ನು ಎಚ್ಚರಿಸ್ತಾ ಇದ್ದೇನೆ. ಅದೇನೆಂದ್ರೆ, ಐಗುಪ್ತಕ್ಕೆ ಬಂದ ಯಾಕೋಬರ ವಂಶದವರಾದ ನಮ್ಮ ಹಿರಿಯರು ಯೆಹೋವನಿಗೆ ಮೊರೆ ಇಟ್ಟಾಗ ಆತನು ಮೋಶೆ ಆರೋನರ ಮುಖಾಂತರ ಅವರನ್ನು ಐಗುಪ್ತದಿಂದ ಬಿಡಿಸಿ ಈ ದೇಶದಲ್ಲಿ ನೆಲೆಗೊಳಿಸಿ, ಅಂದ್ರೆ ಹಿಸ್ಟ್ರಿಯನ್ನು, ಅಂದ್ರೆ ಚರಿತ್ರೆಯನ್ನು ಅವರಿಗೆ ನೆನಪು ಮಾಡ್ತಾ ಇದ್ದಾನೆ. ಹಾಗೆಯೇ ಅವರಿಗೆ ಚರಿತ್ರೆಯನ್ನು ನೆನಪು ಮಾಡುವಾಗ ನೀವು ಗಮನಿಸಿ, ಇಲ್ಲಿ ಆ ಅವರು ದೇವರನ್ನು ಬಿಟ್ಟು ಹೋದಂತ ಸಂಗತಿಗಳನ್ನು ಅವರಿಗೆ ಎಚ್ಚರಿಸ್ತಾ ಇದ್ದಾನೆ. ಮತ್ತೆ ಹೇಗೆ ದೇವರ ಬಳಿಗೆ ಅವರು ಹಿಂತಿರುಗಿದ್ರು ಎಂಬುದನ್ನು ಎಚ್ಚರಿಸ್ತಾ ಇದ್ದಾನೆ. ಅಂದ್ರೆ ನ್ಯಾಯಸ್ಥಾಪಕರ ಪುಸ್ತಕ ನೀವು ಓದಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಅಲ್ಲಿ ಅನೇಕ ನ್ಯಾಯಸ್ಥಾಪಕರುಗಳನ್ನು ಎಬ್ಬಿಸಿ ಅವರನ್ನು ಬಿಡಿಸುವಂತೆ, ಇಸ್ರಾಯೇಲ್ ಜನರನ್ನು ಅವರ ಹಿಂಸೆಯಿಂದ ಬಿಡಿಸುವಂತೆ ದೇವರು ಹೇಗೆ ಉಪಯೋಗಿಸುತ್ತೆ ಎಂಬುದನ್ನು ನಾವು ನೋಡ್ತೇವೆ. ಹಾಗೆ ಮುಂದೆ ಹೋಗುವಾಗ ಈಗ ಇಲ್ಲಿ ಸಮುವೇಲನು ನಾವು 20ನೇ ವಚನಕ್ಕೆ ನಾವು ಬರೋಣ. ಇಲ್ಲಿ ಗಮನಿಸಬೇಕಾದಂತ ಅಂಶ ಇಲ್ಲಿದೆ. ಈಗ ಸಮುವೇಲ ಹೇಳ್ತಾನೆ, 12ನೇ ಅಧ್ಯಾಯ, 1ನೇ ಸಮುವೇಲ 12ನೇ ಅಧ್ಯಾಯ ವಚನ 20ರಿಂದ, ಭಯಪಡಬೇಡ್ರಿ, ಇಷ್ಟು ಪಾಪ ಮಾಡಿದ ನೀವು ಇನ್ನು ಮುಂದೆಯಾದರೂ ಅದನ್ನು ಬಿಟ್ಟು ಯೆಹೋವನನ್ನು ಅಂಟಿಕೊಂಡು ಪೂರ್ಣ ಮನಸ್ಸಿನಿಂದ ಆತನೊಬ್ಬನನ್ನೇ ಸೇವಿಸಿರಿ. ಅಂದ್ರೆ ಇಷ್ಟು ಹೊತ್ತು ಅವರಿಗೆ ಅವರ ಚರಿತ್ರೆಯನ್ನು ನೆನಪಿಸಿದ. ನೀವು ಪದೇ ಪದೇ ದೇವರಿಗೆ ಪಾಪ ಮಾಡಿ, ದೇವರಿಗೆ ದಂಗೆ ಎದ್ದು, ದೇವರಿಗೆ ಮೆಚ್ಚುಗೆಯಾಗಿ ನಡ್ಕೊಳ್ಳಿಲ್ಲ, ಪಾಪದಲ್ಲಿಯೇ ಜೀವಿಸಿದ್ರಿ, ಅನೇಕ ದೇವತೆಗಳನ್ನು ನೀವು ಹಿಂಬಾಲಿಸಿದ್ರಿ. ಆದ್ರೆ ನೀವು ಕಷ್ಟಕ್ಕೆ ಒಳಗಾಗುವಾಗ ದೇವರು ನ್ಯಾಯಸ್ಥಾಪಕರುಗಳನ್ನು ಎಬ್ಬಿಸಿ ನಿಮ್ಮನ್ನು ಸಂರಕ್ಷಿಸಿದ. ಇಷ್ಟೆಲ್ಲ ಒಳ್ಳೆ ಕಾರ್ಯಗಳು ದೇವರು ಒಂದು ಕಡೆ ಮಾಡ್ತಾ ಇದ್ರೆ, ಇನ್ನೊಂದು ಕಡೆ ನೀವು ಪಾಪದಲ್ಲಿ ಜೀವಿಸ್ತಾ ಇದ್ರಿ. ಇಷ್ಟು ಪಾಪ ಮಾಡಿದ ನೀವು ಇನ್ನು ಮುಂದೆಯಾದರೂ ಅದನ್ನು ಬಿಟ್ಟು ಯೆಹೋವನನ್ನು ಅಂಟಿಕೊಂಡು ಪೂರ್ಣ ಮನಸ್ಸಿನ ಆತನನ್ನೇ ಸೇವಿಸ್ರಿ. ದೇವರಲ್ಲದವುಗಳನ್ನು ಹಿಂಬಾಲಿಸಬೇಡ್ರಿ, ಅವುಗಳಿಂದ ನಿಮಗೆ ಯಾವ ಲಾಭವೂ ಇಲ್ಲ, ರಕ್ಷಣೆಯೂ ಸಿಗುವುದಿಲ್ಲ, ಅವು ಕೇವಲ ವ್ಯರ್ಥವಾದವುಗಳೇ ಎಂಬುದಾಗಿ ಹೇಳ್ತಾ, ಈಗ 22ನೇ ವಚನಕ್ಕೆ ಬನ್ನಿ. ಯೆಹೋವನು ದಯೆಯಿಂದ ನಿಮ್ಮನ್ನು ಸ್ವಕೀಯ ಜನರನ್ನಾಗಿ ಆರಿಸಿಕೊಂಡ ಮೇಲೆ ಆತನು ತನ್ನ ಮಹೋನ್ನತವಾದಂತ ನಾಮದ ನಿಮಿತ್ತವಾಗಿ ನಿಮ್ಮನ್ನು ಎಂದಿಗೂ ಕೈ ಬಿಡುವುದೇ ಇಲ್ಲ. ಅದ್ಭುತವಾದಂತ ವಾಗ್ದಾನ. ಈಗ 23ನೇ ವಚನ, ಇದನ್ನು ನಾನು ನಿಮಗೆ ತಿಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಇಲ್ಲಿ ಸಮುವೇಲನು ಹೇಳ್ತಾನೆ, ನಾನಾದರೂ ಚಿಕ್ಕ ವಯಸ್ಸಿನಿಂದ ಈಗ ಮುದುಕನಾಗಿದ್ದೇನೆ. ಇಲ್ಲಿಯವರೆಗೂ ಸುಮಾರು ನೀವು ಅವನ ಜೀವಿತವನ್ನು ನೀವು ಗಮನಿಸಿದ್ರೆ, ತನ್ನ ಇಡೀ ಜೀವಮಾನವೆಲ್ಲ ದೇವರ ಸೇವೆಗೋಸ್ಕರವಾಗಿ ಪ್ರತಿಷ್ಠೆ ಮಾಡಿದ್ದಾನೆ. ಇವನು ಹೇಳಿದ್ದಾನೆ, ನಾನಾದರೂ ನಿಮಗೋಸ್ಕರವಾಗಿ ಯೆಹೋವನನ್ನು ಪ್ರಾರ್ಥಿಸುತ್ತಾ ಆತನ
ಉತ್ತಮ ನೀತಿ ಮಾರ್ಗವನ್ನು ನಿಮಗೆ ತೋರಿಸಿಕೊಡುವುದನ್ನು ಬಿಡುವುದೇ ಇಲ್ಲ. ಒಂದು ವೇಳೆ ಬಿಟ್ಟಿದ್ದರೆ ಆತನ ದೃಷ್ಟಿಯಲ್ಲಿ ಪಾಪಿಯಾಗಿರುವೆನು. ಇದು ಬಹಳ ಪ್ರಾಮುಖ್ಯವಾದಂತ ಸಂಗತಿ. ಇಲ್ಲಿ ಸಮುವೇಲ ಹೇಳ್ತಾನೆ, ನನ್ನ ಜೀವಮಾನವೆಲ್ಲ ಒಂದು ವೇಳೆ ನಿಮಗೋಸ್ಕರವಾಗಿ ಪ್ರಾರ್ಥನೆ ಮಾಡುವುದನ್ನ ನಿಲ್ಲಿಸಿದ್ದೇ ಆದ್ರೆ ದೇವರ ದೃಷ್ಟಿಯಲ್ಲಿ ಪಾಪ ಮಾಡಿದ ಹಾಗೆ. ಆದ್ರೆ ಇನ್ನೊಂದು ಕಡೆ ಹೇಳ್ತಾ ಇದ್ದಾನೆ, ನಾನು ನಿಮಗೋಸ್ಕರವಾಗಿ ಪ್ರಾರ್ಥನೆ ಮಾಡುವುದನ್ನು ನಿಲ್ಲಿಸಿಲ್ಲ, ಒಂದು ವೇಳೆ ಬಿಟ್ಟಿದ್ದರೆ ಇದು ದೇವರ ದೃಷ್ಟಿಯಲ್ಲಿ ಅದು ಪಾಪವಾಗಿದೆ. ಯಾವತ್ತಾದ್ರೂ ಇದನ್ನು ನಾವು ಅಷ್ಟು ಗಂಭೀರವಾಗಿ ತೆಗೆದುಕೊಂಡಿದ್ದೇವಾ? ನಾನು ಒಂದು ವಿಷಯ ಇವತ್ತು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಬಹಿರಂಗ ಸೇವೆ ಇದೆ, ಇನ್ನೊಂದು ಕಡೆ ಅಂತರಂಗದ ಸೇವೆಯೂ ಕೂಡ ಇದೆ. ಆದರೆ ಬಹಳಷ್ಟು ಜನ ಬಹಿರಂಗ ಸೇವೆಯನ್ನು ಅಪೇಕ್ಷಿಸ್ತಾರೆ. ಬಹಿರಂಗ ಸೇವೆ ಅಂದ್ರೆ ವಾಕ್ಯೋಪದೇಶ, ಸಭಾ ಸೇವೆ, ಬೋಧನಾ ಕಾರ್ಯ, ಸುವಾರ್ಥ ಕಾರ್ಯ, ಇವೆಲ್ಲವೂ ಬಹಿರಂಗ ಸೇವೆ. ಅದು ಒಳ್ಳೆಯದು, ಅದನ್ನು ನಾವು ಮಾಡಬೇಕು. ಅದಕ್ಕೋಸ್ಕರವಾಗಿ ದೇವರು ಈ ಲೋಕದಲ್ಲಿ ನಮ್ಮನ್ನು ಇಟ್ಟಿದ್ದಾನೆ. ಕರ್ತನ ಸೇವೆ, ಬಹಿರಂಗ ಸೇವೆ ನಾವು ಅಪೇಕ್ಷೆ. ಯಾಕಂದ್ರೆ ಬಹಿರಂಗ ಸೇವೆ ಅನೇಕರು ನಮ್ಮನ್ನು ಗುರುತಿಸ್ತಾರೆ. ಬಹಿರಂಗ ಸೇವೆದ ಮೂಲಕವಾಗಿ ಅನೇಕರು ನಮ್ಮನ್ನು ಗುರುತಿಸ್ತಾರೆ. ಬೋಧನಾ ಸೇವೆ, ಸಭಾಪಾಲಕನ ಸೇವೆ, ಸಭಾ ಸೇವೆ ಮತ್ತು ಸುವಾರ್ಥ ಸೇವೆ, ಇವೆಲ್ಲ ಸೇವೆಗಳ ಮೂಲಕವಾಗಿ ನಾವು ಗುರುತಿಸಲ್ಪಡ್ತೇವೆ. ಅದು ಒಳ್ಳೆಯದೇ. ಆದ್ರೆ ಯಾವತ್ತಾದ್ರೂ ನೀವು ಯೋಚನೆ ಮಾಡಿದಿರಾ, ಒಂದು ಅಂತರಂಗ ಸೇವೆ ಇದೆ, ಆ ಅಂತರಂಗ ಸೇವೆ ಪ್ರಾರ್ಥನಾ ಸೇವೆ ಎಂಬುದನ್ನು. ಪ್ರಾರ್ಥನೆಯನ್ನು ಸೇವೆಯನ್ನಾಗಿ ನಾವು ತೆಗೆದುಕೊಂಡ್ರೆ ಇದು ಅಂತರಂಗವಾದಂತ ಸೇವೆ. ಇದನ್ನ ಬಹಳಷ್ಟು ಜನ ಗುರುತಿಸೋದಿಲ್ಲ, ಬಹಳಷ್ಟು ಜನ ಹೊಗಳೋದಿಲ್ಲ, ಬಹಳಷ್ಟು ಜನ ನಿಮ್ಮನ್ನು ಪ್ರಶಂಸೆ ಮಾಡೋದಿಲ್ಲ, ಓ ಪ್ರಾರ್ಥನಾ ವ್ಯಕ್ತಿ ಎಂಬುದಾಗಿ ನಿಮ್ಮನ್ನು ಗುರುತಿಸೋದು ಇಲ್ಲ. ಅವೆಲ್ಲವೂ ಅವಶ್ಯವಲ್ಲ, ಅವು ಬೇಕಾಗಿಲ್ಲ ನಮಗೆ. ಆದ್ರೆ ಈ ಅಂತರಂಗ ಸೇವೆಯ ಪ್ರಾರ್ಥನಾ ಸೇವೆಗೋಸ್ಕರವಾಗಿ ದೇವರು ನಮ್ಮನ್ನು ಕರೆದಿದ್ದಾನೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಕೇವಲ ಬಹಿರಂಗ ಸೇವೆಯಲ್ಲೇ ನಿರತರಾಗಿರುವಂಥದ್ದಷ್ಟೇ ಅಲ್ಲ, ಒಂದು ಅಂತರಂಗ ಸೇವೆಗೋಸ್ಕರ ದೇವರು ನಮ್ಮನ್ನು ಕರೆದಿದ್ದಾನೆ. ಅದೇನೆಂದ್ರೆ ಪ್ರಾರ್ಥನಾ ಸೇವೆ. ಇಲ್ಲಿ ಸಮುವೇಲ ಬಹಿರಂಗ ಸೇವೆಯಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಂಡಿದ್ದಾನೆ. ಅವನೊಬ್ಬ ನ್ಯಾಯಸ್ಥಾಪಕ, ಒಬ್ಬ ಏನಂತೀವಿ ಯಾಜಕ. ಯಾಕಂದ್ರೆ ಯಾಜಕ ವರ್ಗದಿಂದ ಬಂದಂತ ವ್ಯಕ್ತಿ, ಒಬ್ಬ ಯಾಜಕ. ಇನ್ನೊಂದು ಕಡೆ ಅವನು ಒಬ್ಬ ದೊಡ್ಡ ಪ್ರವಾದಿ. ಪ್ರವಾದಿಗಳಲ್ಲಿ ಮೊದಲ ಪ್ರವಾದನ ಸೇವೆಯನ್ನು ಪ್ರಾರಂಭ ಮಾಡಿದಂತ ಒಬ್ಬ ದೊಡ್ಡ ಪ್ರವಾದಿ. ಇನ್ನೊಂದು ಕಡೆ ರಾಜರುಗಳನ್ನು ಅಭಿಷೇಕಿಸಿ ನೇಮಿಸಿದಂತ ಒಬ್ಬ ವ್ಯಕ್ತಿ ಮತ್ತು ಬೋಧಕ. ಅವನು ಇಲ್ಲೇ ಹೇಳ್ತಾನೆ, ನಾನು ಬೋಧನೆ ಮಾಡಿದ್ದೇನೆ. ಸೊ ಬೋಧಕ. ಸೊ ಇವೆಲ್ಲ ವಿಷಯಗಳನ್ನ ನಾವು ಗಮನಿಸುವಾಗ ಒಂದು ಅರ್ಥ ಆಗ್ತದೆ. ಒಂದು ಕಡೆ ಸಮುವೇಲ ಬಹಿರಂಗ ಸೇವೆಯಲ್ಲಿ ನಿರತನಾಗಿದ್ದ, ಆದರೆ ಆ ಎಲ್ಲಾ ಬಹಿರಂಗ ಸೇವೆಯಲ್ಲಿ ಈ ಅಂತರಂಗ ಸೇವೆ ಇಲ್ಲದೆ ಹೋದ್ರೆ ಆ ಬಹಿರಂಗ ಸೇವೆಯನ್ನು ಅವನು ವ್ಯತ್ಯಾಸಪೂರ್ವಕವಾಗಿ ಅಥವಾ ಎಫೆಕ್ಟಿವ್ ಆಗಿ ದೇವರಿಗೆ ಸಲ್ಲಿಸಲಿಕ್ಕೆ ಅಸಾಧ್ಯವಾಗ್ತಾ ಇತ್ತು. ಸೊ ನಾವೇನ್ ಕಲಿತಾ ಇದ್ದೇವೆ? ಸಮುವೇಲ ತನ್ನ ಸ್ವಂತ ಜೀವಿತದಿಂದ ನಮಗೆ ಕಲಿಸ್ಕೊಡ್ತಾ ಇದ್ದಾನೆ, ನನ್ನ ಎಲ್ಲಾ ಬಹಿರಂಗ ಸೇವೆಗಳಲ್ಲಿ ದೇವರ ಮೇಲೆ ಆತುಕೊಂಡು ಜೀವಿಸಲಿಲ್ಲವಾದ್ರೆ, ಪ್ರತಿದಿನ ನಿಮಗೋಸ್ಕರ ಪ್ರಾರ್ಥನೆ ಮಾಡಲಿಲ್ಲವಾದ್ರೆ ದೇವರ ದೃಷ್ಟಿಯಲ್ಲಿ ನಾನು ಪಾಪ ಮಾಡಿದ ಹಾಗೆ. ಸೊ ಇವತ್ತು ನಾವು ಒಂದು ನಿರ್ಧಾರಕ್ಕೆ ಬರೋಣ. ನಮ್ಮ ಸೇವೆ ಕೇವಲ ಬಹಿರಂಗ ಸೇವೆ ಅಷ್ಟೇ ಅಲ್ಲ, ಒಂದು ಅಂತರಂಗ ಸೇವೆಯನ್ನು ದೇವರು ನಮಗೆ ಕೊಡ್ತಾ ಇದ್ದಾನೆ. ಆ ಅಂತರಂಗ ಸೇವೆ ಯಾವುದಂದ್ರೆ ಪ್ರಾರ್ಥನಾ ಸೇವೆ. ಬೇರೆಯವರು ನಮ್ಮನ್ನು ಗುರುತಿಸಬೇಕಾಗಿಲ್ಲ, ಬೇರೆಯವರು ನಮ್ಮನ್ನು ಪ್ರಶಂಸಿಸಬೇಕಾಗಿಲ್ಲ. ಆದ್ರೆ ಅಂತರಂಗದಲ್ಲಿ ನೋಡುವಂತ ದೇವರು ನಿನ್ನನ್ನು ಗುರುತಿಸ್ತಾ ಇದ್ದಾನೆ. ನಿನ್ನ ಹೃದಯದ ಬಯಕೆಗಳನ್ನು ಆತನು ಗಮನಿಸ್ತಾ ಇದ್ದಾನೆ.
ನಿನ್ನ ಪ್ರಾರ್ಥನೆಗಳನ್ನು ಆತನು ನೆರವೇರಿಸ್ತಾನೆ. ನೀನು ಎಷ್ಟು ಕಣ್ಣೀರಿಟ್ಟು ಜನರಿಗೋಸ್ಕರ, ಸಭೆಗಳಿಗೋಸ್ಕರ, ಜನರ ರಕ್ಷಣೆಗೋಸ್ಕರ, ಸಭೆಯ ವೃದ್ಧಿಗೋಸ್ಕರ, ಸಭೆಯ ಒಂದು ಸಂರಕ್ಷಣೆಗೋಸ್ಕರ ಎಷ್ಟು ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡುತ್ತಾ ಇದ್ದಾರೆ ಎಂಬುದಾಗಿ ದೇವರಿಗೆ ಮಾತ್ರ ಗೊತ್ತಾಗಬೇಕು. ಯಾಕಂದ್ರೆ ಇದು ಅಂತರಂಗ ಸೇವೆ. ಸೊ ಸೇವೆಯನ್ನು ಅಥವಾ ಪ್ರಾರ್ಥನೆಯನ್ನು ಒಂದು ಸೇವೆಯನ್ನಾಗಿ ನಾವು ತೆಗೆದುಕೊಂಡ್ರೆ ನಮ್ಮ ಪ್ರಾರ್ಥನಾ ಜೀವಿತವೇ ಬದಲಾಗುತ್ತೆ. ನಮ್ಮ ಪ್ರಾರ್ಥನೆ ಬಗ್ಗೆ ನಮ್ಗೆ ಇರ್ತಕ್ಕಂಥ ಮನೋಭಾವನೆಯೇ ಕೂಡ ಬದಲಾಗುತ್ತೆ. ಇಲ್ಲಿ ಸಮುವೇಲ ಕಲಿಸ್ಕೊಡ್ತಾ ಇದ್ದಾನೆ, ನಾನಾದರೂ ನಿಮಗೋಸ್ಕರ ಯೆಹೋವನನ್ನು ಪ್ರಾರ್ಥಿಸುವುದನ್ನು ಬಿಡುವುದೇ ಇಲ್ಲ. ಅಂದ್ರೆ ಇನ್ನೊಂದು ರೀತಿಯಲ್ಲಿ ಹೇಳ್ತಾನೆ, ಇದುವರೆಗೂ ಬಿಟ್ಟಿಲ್ಲ, ಇನ್ನು ಮುಂದೆಯೂ ಬಿಡುವುದಿಲ್ಲ, ಯಾವಾಗಲೂ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಒಂದು ವೇಳೆ ಬಿಟ್ಟಿದ್ದೇ ಆದರೆ ದೇವರ ದೃಷ್ಟಿಯಲ್ಲಿ ನಾನು ಪಾಪಿಯಾಗಿರುವೆನು. ಹಾಗಾದ್ರೆ ನಮ್ಮ ಪ್ರಾರ್ಥನಾ ಜೀವಿತವನ್ನು ನಾವು ಬಿಟ್ಟಿದ್ದೇವಾ? ಪ್ರಾರ್ಥನಾ ಪರರಾಗಿ ನಾವು ಜೀವಿಸ್ತಾ ಇದ್ದೇವಾ? ಅಥವಾ ಈ ಪ್ರಾರ್ಥನಾ ಜೀವಿತವನ್ನು ಬಿಡುವುದಕ್ಕೆ ಅಥವಾ ಬಿಟ್ಟಿರುವುದಕ್ಕೆ ನಮಗೆ ಅಡ್ಡಿಯಾಗಿರ್ತಕ್ಕಂಥ ಸಂಗತಿಗಳು ಏನು? ಅಥವಾ ಯಾವ ಪಾಪಗಳು ನಮ್ಮನ್ನು ಆಳ್ವಿಕೆ ಮಾಡ್ತಾ ಇದ್ದಾವೆ? ಅದನ್ನು ನಾವು ಹೇಗೆ ಗುರುತಿಸಿ ಸರಿಪಡಿಸಿಕೊಳ್ಳಬಹುದು ಎಂಬ ಸಂಗತಿಗಳನ್ನು ಕ್ಲುಪ್ತವಾಗಿ ನಿಮ್ಮ ಮುಂದೆ ಇಟ್ಟು ನಾನು ನಿಮ್ಮನ್ನು ಪ್ರಾರ್ಥನೆಗೆ ನಡೆಸಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಮೊದಲನೇದಾಗಿ, ಪ್ರಾರ್ಥನಾ ರಹಿತವಾದಂತ ಜೀವಿತ ಪಾಪ ಎಂಬುದಾಗಿ ನಾವು ಕಲ್ತ್ಕೊಂಡಿದ್ದೇವೆ. ಈ ಪ್ರಾರ್ಥನಾ ರಹಿತವಾದಂತ ಜೀವಿತ ಒಬ್ಬ ಕ್ರೈಸ್ತನ ಜೀವಿತದಲ್ಲಿ ಅಥವಾ ಒಬ್ಬ ಸೇವಕನ ಜೀವಿತದಲ್ಲಿ ಈ ಪ್ರಾರ್ಥನಾ ರಹಿತವಾದಂತ ಜೀವಿತ 3 ಸಂಗತಿಗಳನ್ನು ನಮಗೆ ಸೂಚಿಸ್ತಾ ಇದೆ. ಒಂದು ಸೂಚನೆ. ಓಕೆ, ನಿನ್ನಲ್ಲಿ ಪ್ರಾರ್ಥನಾ ರಹಿತವಾದಂತ ಜೀವಿತ ಇದೆ, ಅದು ಪಾಪವಾಗಿದೆ. ಅದು ಯಾವ ರೀತಿಯಾಗಿ ವಿಧ ವಿಧವಾಗಿ ಆ ಪಾಪವು ನಮ್ಮ ಜೀವಿತದಲ್ಲಿ 3 ರೀತಿಯಾದಂತ ಸಂಗತಿಗಳನ್ನು ಸೂಚಿಸ್ತಾ ಇದೆ ಎಂಬುದನ್ನು ನಾನು ನಿಮಗೆ ತೋರಿಸ್ಕೊಡ್ತೇನೆ. ಮೊದಲನೇದಾಗಿ, ಇದು ಪ್ರಾರ್ಥನಾ ರಹಿತವಾದಂತ ಜೀವಿತ ಪಾಪ. ಯಾಕಂದ್ರೆ ಇದು ಒಬ್ಬ ವಿಶ್ವಾಸಿಯ ಜೀವಿತದಲ್ಲಿ ಗರ್ವದ ಸೂಚನೆ ಅಥವಾ ಅಹಂಭಾವದ ಸೂಚನೆ. ಫಸ್ಟ್ರೇ ಗರ್ವದ ಬಗ್ಗೆ ಮಾತಾಡಬೇಡ್ರಿ, ಯಾಕಂದ್ರೆ ನಾನು ಗರ್ವಿಷ್ಠ ಅಲ್ಲ ಎಂಬುದಾಗಿ ನೀವು ಹೇಳ್ಬೋದು. ಆದ್ರೆ ಪ್ರತಿಯೊಬ್ಬ ವಿಶ್ವಾಸಿಯಲ್ಲಿ ಎಲ್ಲೋ ಒಂದು ಕಡೆ ಈ ಗರ್ವ ಎಂಬತಕ್ಕಂಥ ಪಾಪವನ್ನು ನಾವು ಎದುರುಗೊಳ್ಬೇಕಾಗಿದೆ. ಗರ್ವ ಎಂಬತಕ್ಕಂಥ ಪಾಪವನ್ನು ನಾವು ಎದುರಿಸಬೇಕಾಗಿದೆ. ಅದನ್ನ ನಾವು ಮುಟ್ಟುಗೋಲು ಹಾಕಬೇಕಾಗಿದೆ. ಅದಕ್ಕೆ ವಿರುದ್ಧವಾಗಿ ಅಥವಾ ಅದಕ್ಕೆ ಬದಲಾಗಿ ದೇವರು ಕೊಡುವಂತ ಇನ್ನೊಂದು ಆಯುಧವನ್ನು ನಾವು ತೆಗೆದುಕೊಳ್ಬೇಕಾಗಿದೆ. ಸದ್ಯಕ್ಕೆ ನಾವು ಇದನ್ನ ಅರ್ಥ ಮಾಡಿಕೊಳ್ಳಿಕ್ಕೆ ಒಂದು ವಾಕ್ಯ ಭಾಗಕ್ಕೆ ನಾವು ಹೋಗೋಣ. ನೀವು ಹೊಸ ಒಡಂಬಡಿಕೆಗೆ ಬಂದ್ರೆ ಅಲ್ಲಿ ಯಾಕೋಬನ ಪತ್ರಿಕೆ ನಮಗೆ ತಿಳಿದಿದೆ. ಈ ವಾಕ್ಯ ಭಾಗಗಳು ಚೆನ್ನಾಗಿ ಗೊತ್ತಿದೆ, ಆದ್ರೆ ಮತ್ತೆ ಅದನ್ನು ನಾನು ಒತ್ತಿ ಹೇಳಿಕ್ಕೆ ನಾನು ಇಷ್ಟಪಡ್ತೇನೆ. ಯಾಕೋಬನ ಪತ್ರಿಕೆಗೆ ಬನ್ನಿ, ಅಲ್ಲಿ 4ನೇ ಅಧ್ಯಾಯ, ಅಲ್ಲಿ ಒಂದು ವಚನ ತೋರಿಸ್ಕೊಡ್ತೇನೆ. ಯಾಕೋಬನು ನಮಗೆ ಒತ್ತಿ ಹೇಳುವಂತ ಸಂಗತಿ ಇದು. ನೋಡಿ, ಇಲ್ಲಿ ಗಮನಿಸಿ, 6ನೇ ವಚನ. ಯಾಕೋಬ 4ನೇ ಅಧ್ಯಾಯ 6ನೇ ವಚನ. ಅಂದ್ರೆ ಆತನು, ದೇವರು ನಮ್ಮ ಮೇಲೆ ಅತಿಶಯವಾದ ಕೃಪೆಯನ್ನು ಇಡುತ್ತಾನೆ. ವಿಶ್ವಾಸಿಗಳ ಮೇಲೆ ದೇವರು ಅತಿಶಯವಾದಂತ ಕೃಪೆಯನ್ನು ಇಟ್ಟಿದ್ದಾನೆ. ಆದುದರಿಂದ ದೇವರು ಅಹಂಕಾರಿಗಳನ್ನು ಎದುರಿಸುತ್ತಾನೆ, ಆದರೆ ದೀನರಿಗಾದರೂ ಕೃಪೆಯನ್ನು ಅನುಗ್ರಹಿಸುತ್ತಾನೆ. ವಾಕ್ಯ ನಾನು ಓದಿ ಅಧ್ಯಯನ ಮಾಡುವಾಗ ಅರ್ಥ ಆಗಿದ್ದೇನೆಂದ್ರೆ, ದೇವರ ಕೃಪೆಗೆ ನಾವು ಬಾಧ್ಯಸ್ಥರಾಗಬೇಕಾದ್ರೆ ಅಥವಾ ದೇವರ ಕೃಪೆಯನ್ನು ಹೆಚ್ಚಾಗಿ ನಾವು ಅನುಭವಿಸಬೇಕಾದ್ರೆ ಅಹಂಕಾರದ ಮನೋಭಾವನೆಯನ್ನು ನಮ್ಮಿಂದ ತೆಗೆದು ಹಾಕಬೇಕು. ಅದನ್ನೇ ಯಾಕೋಬ ಹೇಳ್ತಾ ಇದ್ದಾನೆ. ಯಾರಿಗೆ ದೇವ್ರ ಕೃಪೆ ಕೊಡ್ತಾನೆ?
ಅಹಂಕಾರಿಗಳಿಗಲ್ಲ. ಆದ್ರೆ ಅಹಂಕಾರಿಗಳನ್ನ ದೇವರು ಎದುರಿಸ್ತಾನಂತೆ. ಇಲ್ಲಿ ಎದುರಿಸು ಎಂಬ ಪದ ಅರ್ಥ ಏನಂದ್ರೆ ವಿರುದ್ಧವಾಗಿ ನಿಂತ್ಕೊಳ್ತಾನಂತೆ. ಈ ಪದ ಯಾರಿಗೂ ಉಪಯೋಗಿಸಲ್ಪಟ್ಟಿದೆ ಅಂದ್ರೆ ಸೈತಾನನಿಗೆ ಮಾತ್ರ ಉಪಯೋಗಿಸಲ್ಪಟ್ಟಿದೆ. ದೇವರು ಸೈತಾನನಿಗೆ ವಿರುದ್ಧವಾಗಿ ನಿಂತ್ಕೊಳ್ತಾನೆ, ಎದುರಿಸ್ತಾನೆ. ಅಂದ್ರೆ ಅರ್ಥ ಏನಂದ್ರೆ ಒಬ್ಬ ವಿಶ್ವಾಸಿ ತಾನು ದೇವರ ಮಗು, ದೇವರ ಯೇಸು ಕ್ರಿಸ್ತನ ಹಿಂಬಾಲಕನು, ಕ್ರೈಸ್ತನು ಎಂಬುದಾಗಿ ಹೇಳಿಕೊಂಡಂತ ಒಬ್ಬ ವಿಶ್ವಾಸಿ ತನ್ನ ಕ್ರೈಸ್ತಿಯ ಜೀವಿತದಲ್ಲಿ ಎಲ್ಲೋ ಒಂದು ಕಡೆ ಗರ್ವವನ್ನು, ಅಹಂಕಾರವನ್ನು ತನ್ನ ಜೀವಿತದಲ್ಲಿ ಅವನು ರೂಢಿಸಿಕೊಂಡಿದ್ರೆ ದೇವರ ಕೃಪೆಗೆ ಪಾತ್ರನಲ್ಲ. ಯಾಕಂದ್ರೆ ದೇವರ ಅಹಂಕಾರಿಗಳನ್ನು ಎದುರಿಸ್ತಾನೆ. ಇದು ಕೇವಲ ಅವಿಶ್ವಾಸಿಗಳಿಗೆ ಕೊಟ್ಟಂತ ಒಂದು ಎಚ್ಚರಿಕೆ ಅಷ್ಟೇ ಅಲ್ಲ, ಇದು ವಿಶ್ವಾಸಿಗಳಿಗೆ ಕೊಡುವಂತ ಎಚ್ಚರಿಕೆ ಆಗಿದೆ. ಯಾಕೋಬನು ಬರೆಯುವಾಗ ವಿಶ್ವಾಸಿಗಳಿಗೆ ಬರೀತಾ ಇದ್ದಾನೆ, ದೀನರಿಗಾದರೂ ಆತನು ಕೃಪೆಯನ್ನು ಅನುಗ್ರಹಿಸುತ್ತಾನೆ. ಹೀಗಿರಲಾಗಿ ದೇವರಿಗೆ ಒಳಗಾಗ್ರಿ, ಮತ್ತೆ ಸೈತಾನನ್ನು ಎದುರಿಸ್ರಿ. ಮತ್ತು ವಾಕ್ಯ ಹೇಳುತ್ತೆ ಇಲ್ಲಿ, ಆತನ ಕೃಪೆಗೆ ನಾವು ಪಾತ್ರರಾಗಬೇಕಾದ್ರೆ ಆ ಅಹಂಕಾರದ ಮನೋಭಾವನೆಗಳಿಂದ ನಾವು ಹೊರಗಡೆ ಬರಬೇಕು. ಏನಿದು ಅಹಂಕಾರದ ಮನೋಭಾವನೆ? ನೀವು ಮಾತನಾಡ್ತಿದ್ರೆ ಎಂಬುದಾಗಿ ನೀವು ಕೇಳ್ಬೋದು. ವಿಧ ವಿಧವಾಗಿ ಈ ಅಹಂಕಾರ ಎಂಬತಕ್ಕಂಥದ್ದು ವಿಧ ವಿಧವಾಗಿ ನಮಗೆ ಕಂಡು ಬರುತ್ತೆ. ನಮ್ಮ ಆತ್ಮಿಕ ಜೀವಿತದಲ್ಲಿ ಕೆಲವು ಸಾರಿ ಜ್ಞಾನದ ಅಹಂಕಾರ ಎಂಬುದಾಗಿ ನಾವು ಇದನ್ನು ಕರೀಬಹುದು. ಅಥವಾ ನಾನು ಹೆಚ್ಚಾಗಿ ತಿಳ್ಕೊಂಡಿದ್ದೇನೆ, ನಿರುತವಾದಂಥ ವ್ಯಕ್ತಿ, ನನಗೆ ಎಲ್ಲ ಹೆಚ್ಚಾಗಿ ಚೆನ್ನಾಗಿ ಗೊತ್ತು ಎಂಬುದಾಗಿ ತನ್ನ ಬಗ್ಗೆ ಹೆಚ್ಚಿಸಿಕೊಂಡು ಬೇರೆಯವರನ್ನು ತೃಣೀಕರಿಸುವಂಥದ್ದು, ಅದು ಒಂದು ಭಾಗ ಅಹಂಕಾರದಲ್ಲಿ, ಜ್ಞಾನದ ಅಹಂಕಾರ ಎಂಬುದಾಗಿ ಅದನ್ನು ಕರೀತಾರೆ. ಇನ್ನು ಕೆಲವರು ವಿಷಯದಲ್ಲಿ ಸೌಂದರ್ಯದ ಅಹಂಕಾರ. ಓಕೆ, ನಾನೇ ಚೆನ್ನಾಗಿದ್ದೇನೆ, ಬೇರೆಯವರು ನೋಡುವಾಗ ತೃಣೀಕರಿಸುವಂಥದ್ದು, ಚೆನ್ನಾಗಿಲ್ಲ, ಸೌಂದರ್ಯವಾಗಿಲ್ಲ ಎಂಬುದಾಗಿ ತೃಣೀಕರಿಸುವಂಥದ್ದು. ಇನ್ನೊಂದು ಕಡೆ ಅಹಂಕಾರ ಎಂಬತಕ್ಕಂಥದ್ದು ನಮ್ಮ ಅಂತಸ್ತುಗಳ ವಿಷಯವಾಗಿ ಕೂಡ ಎಚ್ಚರಿಕೆ ಕೊಡ್ತಾ ಇದೆ. ಆಸ್ತಿ, ಅಂತಸ್ತು, ಅಥವಾ ನಮಗಿರ್ತಕ್ಕಂಥ ಹಣ, ನಮಗಿರ್ತಕ್ಕಂಥ ಹಿನ್ನೆಲೆ, ಇವೆಲ್ಲವುಗಳನ್ನ ನಾವು ತೆಗೆದುಕೊಂಡು ನಾವೇ ಶ್ರೇಷ್ಠರು, ಬಲವಂತರು, ಜ್ಞಾನಿಗಳು, ಅಥವಾ ನಮಗೆ ಇದೆ ಅವರಿಗಿಲ್ಲ ಎಂಬುದಾಗಿ ಬೇರೆಯವರನ್ನು ಕುರಿತು ತೃಣೀಕರಿಸುವಂಥದ್ದು, ಇದು ಅಹಂಕಾರವನ್ನು ಸೂಚಿಸ್ತದೆ. ಆದರೆ ಒಬ್ಬ ವಿಶ್ವಾಸಿಯ ಜೀವಿತದಲ್ಲಿ ದೇವರು ಅಹಂಕಾರವನ್ನು ನೋಡ್ಲಿಕ್ಕೆ ಇಷ್ಟಪಡೋದಿಲ್ಲ. ಯಾಕಂದ್ರೆ ಅಹಂಕಾರ ಇದ್ರೆ ದೇವರು ವಿರುದ್ಧವಾಗಿದ್ದಾನೆ ಎಂಬುದಾಗಿ ಅರ್ಥ. ಅಹಂಕಾರ ಇದ್ರೆ ದೇವರು ತನ್ನ ಕೃಪೆಯನ್ನು ನಿನ್ನಿಂದ ತೆಗೆದು ಹಾಕಿದ್ದಾನೆ ಎಂಬುದಾಗಿ ಅರ್ಥ. ಯಾಕಂದ್ರೆ ಅದು ದೀನರಿಗೆ ಮಾತ್ರ ಕೃಪೆ ಕೊಡ್ತಾನೆ, ಅಹಂಕಾರಿಗಳಿಗೆ ಕೃಪೆ ಆತನು ಕೊಡೋದಿಲ್ಲ. ಯಾಕಂದ್ರೆ ಅಹಂಕಾರಿಗಳಿಗೆ ವಿರುದ್ಧವಾಗಿ ಆತನು ನಿಂತ್ಕೊಂಡಿದ್ದಾನೆ. ಹೇಗೆ ಅನ್ವಯಿಸುತ್ತೆ ಒಬ್ಬ ವಿಶ್ವಾಸಿ ಅಥವಾ ಒಬ್ಬ ಸೇವಕನ ಜೀವಿತದಲ್ಲಿ? ಇದು ಹೇಗೆ ಅನ್ವಯಿಸುತ್ತೆ ಎಂಬುದನ್ನು ಯೋಚನೆ ಮಾಡುವಾಗ ಇದು ಒಂದು ದೀನತೆಯ ಮನೋಭಾವನೆ ಅಥವಾ ಒಂದು ನಮ್ರತೆಯ ಜೀವಿತವನ್ನು ನಾವು ರೂಢಿಸಿಕೊಳ್ಬೇಕು. ಅದು ಸುಮ್ಮನೆ ಬರೋದಿಲ್ಲ. ಪ್ರತಿದಿನ ನಮ್ಮನ್ನು ನಾವು ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ ತಗ್ಗಿಸ್ಕೊಳ್ಬೇಕು. ಯಾಕಂದ್ರೆ ಪ್ರಾರ್ಥಿಸುವಂತ ವ್ಯಕ್ತಿ ನಮ್ರತೆಯನ್ನು ಕಲ್ತ್ಕೊಳ್ತಾನೆ. ಪ್ರಾರ್ಥನೆ ಮಾಡದೇ ಇರತಕ್ಕಂಥ ವ್ಯಕ್ತಿ ಅಹಂಕಾರದಲ್ಲಿ ಜೀವಿಸ್ತಾ ಇರ್ತಾನೆ. ಅಷ್ಟೇ ವ್ಯತ್ಯಾಸ. ಇನ್ನೊಂದು ವಾಕ್ಯ ಭಾಗ ನೋಡಿ. ಈ ವಾಕ್ಯ ಭಾಗ ನಾನು ಕೊಟ್ಟು ಸ್ವಲ್ಪ ಕ್ಲುಪ್ತವಾದಂಥ ಸಮಯದಿಂದ ನಾವು ಮುಗಿಸ್ಲಿಕ್ಕೆ ಪ್ರಯತ್ನ ಮಾಡೋಣ. ಮೊದಲನೇ ಪೇತ್ರಕ್ಕೆ ಬನ್ನಿ. ಮೊದಲನೇ ಪೇತ್ರ 5ನೇ ಅಧ್ಯಾಯ ವಚನ 5 ನೀವು ಚೆನ್ನಾಗಿ ಗಮನಿಸಿ. ಅಲ್ಲಿ ಮೊದಲನೇ ಪೇತ್ರ 5ನೇ ಅಧ್ಯಾಯ, ಇದು ನೀವೆಲ್ಲರೂ ದೀನ ಮನಸ್ಸೆಂಬ, ಇಲ್ಲಿ ನೋಡಿ, ಯೌವನಸ್ಥರನ್ನು ಕುರಿತು ಹೇಳಿದ್ದು ಅಷ್ಟೇ ಅಲ್ಲ, ಪ್ರತಿಯೊಬ್ಬರಿಗೂ ಅನ್ವಯಿಸುವಂತ ಸಂಗತಿ ಇದು. ಆದ್ರೆ ಯೌವನಸ್ಥರಿಗೆ ವಿಶೇಷವಾಗಿ ಇದು ತೆಗೆದುಕೊಳ್ಬೇಕಂತ ವಿಷಯವಾಗಿ, ಯೌವನಸ್ಥರೇ ಅದೇ ರೀತಿಯಾಗಿ ಹಿರಿಯರಿಗೆ ನೀವು ಅಧೀನರಾಗಿ ನೀವೆಲ್ಲರೂ ದೀನ ಮನಸ್ಸೆಂಬ ವಸ್ತ್ರದಿಂದ ಸೊಂಟ ಕಟ್ಟಿಕೊಂಡು ಪ್ರತಿಯೊಬ್ಬರಿಗೆ ಸೇವೆ ಮಾಡ್ರಿ. ಇಲ್ಲಿ ನೋಡಿ, ವಸ್ತ್ರ ಎಂಬ ಪದ ಇಲ್ಲಿ ಪೇತ್ರ ಉಪಯೋಗಿಸ್ತಾ ಇದ್ದಾನೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ.
ದೀನ ಮನಸ್ಸೆಂಬ ವಸ್ತ್ರ. ನಾವು ಪ್ರತಿದಿನ ನಮ್ಮ ಹೊಲಸಾದಂಥ ವಸ್ತ್ರಗಳನ್ನು ತೆಗೆದುಹಾಕಿ ನೀಟಾದಂಥ ಶುಭ್ರವಾದಂಥ ವಸ್ತ್ರಗಳನ್ನ ನಾವು ಧರಿಸ್ಕೊಳ್ತೀವಿ, ಹೌದೋ ಇಲ್ವೋ? ನಿಜ ಅಲ್ವಾ? ಸ್ನಾನ ಮಾಡ್ತೇವೆ, ನಮ್ಮನ್ನು ಶುಭ್ರಗೊಳಿಸ್ಕೊಳ್ತೇವೆ, ಆ ಹೊಲಸಾದಂಥ ವಸ್ತ್ರಗಳನ್ನು ನಾವು ಪಕ್ಕಕ್ಕೆ ಹಾಕ್ತೇವೆ, ಶುಭ್ರವಾದಂಥ ವಸ್ತ್ರಗಳನ್ನು ನಾವು ಪ್ರತಿದಿನ ಧರಿಸ್ಕೊಳ್ತೇವೆ. ಸೊ ಯಾವ ರೀತಿಯಾಗಿ ಶುಭ್ರವಾದಂಥ ವಸ್ತ್ರಗಳನ್ನು ನಾವು ಬಯಸಿ ಧರಿಸ್ಕೊಳ್ತೇವೋ, ಅದೇ ರೀತಿಯಾಗಿ ದೀನ ಮನಸ್ಸನ್ನು ನಾವು ವಸ್ತ್ರದಂತೆ ಧರಿಸ್ಕೊಳ್ಬೇಕಂತೆ ಪ್ರತಿದಿನ. ಅಂದ್ರೆ ಇದು ನಮ್ಮ ದೈನಂದಿನ ಜೀವಿತದಲ್ಲಿ ಒಂದು ಪ್ರಯತ್ನವಾಗಿರ್ಬೇಕು. ದೀನ ಮನಸ್ಸೆಂಬ ವಸ್ತ್ರವನ್ನು ಸೊಂಟಕ್ಕೆ ಕಟ್ಟಿಕೊಂಡು, ಸೊಂಟ ಕಟ್ಟಿಕೊಂಡು ಎಂಬುದರ ಅರ್ಥ ಏನಂದ್ರೆ ಆ ಒಬ್ಬ ಸೈನಿಕನಂತೆ ಸಿದ್ಧವಾಗಿರ್ಬೇಕು ಯಾವಾಗಲೂ. ಬೆಲ್ಟ್ ಅನ್ನು ಯಾವ ರೀತಿಯಾಗಿ ಸೈನಿಕ ತನ್ನ ಸೊಂಟಕ್ಕೆ ಕಟ್ಟಿಕೊಂಡು ಸಿದ್ಧನಾಗಿರ್ತಾನೋ ಸೇವೆಗೋಸ್ಕರವಾಗಿ, ಆ ರೀತಿಯಾಗಿ ದೀನ ಮನಸ್ಸೆಂಬ ವಸ್ತ್ರವನ್ನು ಸೊಂಟಕ್ಕೆ ಕಟ್ಟಿಕೊಂಡು ನೀವು ಒಬ್ಬರಿಗೊಬ್ಬರು ಸೇವೆ ಮಾಡ್ರಿ. ಯಾಕಂದ್ರೆ ದೀನ ಮನಸ್ಸಿದ್ರೆ ಮಾತ್ರ ಸೇವೆ ಮಾಡೋಕ್ಕಾಗೋದು, ದೀನ ಮನಸ್ಸಿದ್ರೆ ಮಾತ್ರ ಪ್ರಾರ್ಥನೆ ಮಾಡ್ಲಿಕ್ಕಾಗೋದು, ದೀನ ಮನಸ್ಸಿದ್ರೆ ಮಾತ್ರ ನಾವು ಇನ್ನೊಬ್ಬರಿಗೆ ಸೇವೆ ಮಾಡ್ಲಿಕ್ಕಾಗೋದು. ಸೊ ದೇವರು ಅಹಂಕಾರಿಗಳನ್ನು ಎದುರಿಸುತ್ತಾನೆ. ಮತ್ತೆ ಇಲ್ಲಿ ವಾಕ್ಯ ಹೇಳ್ತಾ ಇದೆ, ಆಕ್ಚುಲಿ ಇದು ಹಳೆ ಒಡಂಬಡಿಕೆಯ ಜ್ಞಾನೋಕ್ತಿಯ ಪುಸ್ತಕದಿಂದ ಬಂದದ್ದು. ಹೊಸ ಒಡಂಬಡಿಕೆಯಲ್ಲಿ 2 ಅಥವಾ 3 ಸಾರಿ ಒತ್ತಿ ಒತ್ತಿ ದೇವರು ಹೇಳ್ತಾ ಇದ್ದಾನೆ, ನಾನು ಅಹಂಕಾರಿಗಳನ್ನು ಎದುರಿಸುತ್ತೇನೆ. ಅಂದ್ರೆ ಅವಿಶ್ವಾಸಿಗಳನ್ನು ಕುರಿತು ಮಾತನಾಡ್ತಾ ಇಲ್ಲ ಪೌಲ ಅಥವಾ ಪೇತ್ರ, ಇಲ್ಲಿ ವಿಶ್ವಾಸಿಗಳನ್ನು ಕುರಿತು ಮಾತನಾಡ್ತಾ ಇದ್ದಾನೆ. ನಾನು ಅಹಂಕಾರಿಗಳನ್ನು ಎದುರಿಸ್ತೇನೆ. ಅಹಂಕಾರಿಗಳು ಯಾರು? ಪ್ರಾರ್ಥನೆ ಮಾಡೋದಿಲ್ಲ. ಅಹಂಕಾರಿಗಳು ಯಾರು? ಸೇವೆ ಮಾಡೋದಿಲ್ಲ. ಅಹಂಕಾರಿಗಳು ಯಾರು? ಅವರು ದೇವರ ವಿಷಯಗಳಲ್ಲಿ ಯಾವುದೇ ತರವಾದಂತ ಒಂದು ಕಿಂಚಿತ್ತು ಆಸಕ್ತಿ ತೋರಿಸುವುದಿಲ್ಲ, ದೇವರಿಂದ ದೂರವಾಗಿದ್ದಾರೆ. ಆ ಅಹಂಕಾರಿಗಳನ್ನು ದೇವರು ಎದುರಿಸ್ತಾನೆ, ಆದರೆ ದೀನರಿಗಾದರೂ ಕೃಪೆಯನ್ನು ಆತನು ಅನುಗ್ರಹಿಸ್ತಾನೆ. ಮತ್ತೆ ಇಲ್ಲಿ ವಾಕ್ಯ ಹೇಳ್ತಾ ಇದೆ, ನಿನಗೆ ಕೃಪೆ ಬೇಕಾ? ದೇವರ ಆಶೀರ್ವಾದಗಳಿಗೆ ಪಾತ್ರನಾಗ್ಬೇಕಾ? ದೇವರು ಒಂದು ಕೀಲಿ ಕೊಡ್ತಾ ಇದ್ದಾನೆ. ಅಲ್ಲಿ ಅರ್ಥ ಏನಂದ್ರೆ, ದೀನ ಮನಸ್ಸೆಂಬ ವಸ್ತ್ರವನ್ನು ಧರಿಸ್ಕೋ. 6ನೇ ವಚನ ನೋಡಿ ಅಲ್ಲಿ, ಹೀಗಿರುವುದರಿಂದ ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ ನಿಮ್ಮನ್ನು ತಗ್ಗಿಸ್ಕೊಳ್ರಿ. ಯಾಕೆಂದ್ರೆ ಆತನು ತಕ್ಕ ಕಾಲದಲ್ಲಿ ನಿಮ್ಮನ್ನು ಮೇಲಕ್ಕೆ ತರ್ತಾನೆ. ನಿಮ್ಮ ಪರಿಸ್ಥಿತಿಗಳು, ನೀವು ಹಾದು ಹೋಗುವಂತ ಸಂದರ್ಭಗಳು ನಿಮಗೆ ಇವಾಗ ಕಷ್ಟಕರವಾಗಿರ್ಬೋದು, ಆದ್ರೆ ಒಂದು ತಕ್ಕ ಕಾಲವನ್ನು ದೇವರು ನಿಮ್ಮ ಜೀವಿತದಲ್ಲಿ ಇಟ್ಟಿದ್ದಾನೆ. ಆ ತಕ್ಕ ಕಾಲದಲ್ಲಿ ನಿಮ್ಮನ್ನು ಆತನು ಮೇಲಕ್ಕೆ ತರ್ತಾನೆ. ಅಂದ್ರೆ ಆ ಕಷ್ಟಗಳಿಂದ ಪಾರು ಮಾಡುವಂತ ಕೃಪೆಯನ್ನು, ಜ್ಞಾನವನ್ನು, ಒಂದು ಬಲವನ್ನು ಆತನು ಒದಗಿಸಿ ಕೊಡ್ತಾನೆ. ಅವುಗಳಿಂದ ಹೊರಗಡೆ ನೀವು ಬರ್ತೀರಾ, ನೀವಿರುವಂತ ಸ್ಥಿತಿಯಲ್ಲೇ ನೀವಿರುವುದಿಲ್ಲ. ದೇವರು ಅವುಗಳನ್ನು ಬದಲಾಯಿಸ್ತಾನೆ. ಆದ್ರೆ ಅದು ಬದಲಾಗಬೇಕಾದ್ರೆ ನಿಮ್ಮ ಮನಸ್ಸು ಬದಲಾಗಬೇಕಾಗಿದೆ. ಆ ಮನಸ್ಸೇನಂದ್ರೆ ಅಹಂಕಾರದ ಮನೋಭಾವನೆಗಳಿಂದ ಹೊರಗಡೆ ಬಂದು ದೇವರ ಮುಂದೆ ನಿಮ್ಮನ್ನು ನೀವು ತಗ್ಗಿಸಿಕೊಂಡು, ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ ತಗ್ಗಿಸಿಕೊಂಡು, ಒಬ್ಬರಿಗೋಸ್ಕರ ಒಬ್ಬರು ಸೇವೆ ಮಾಡ್ರಿ, ಪ್ರಾರ್ಥನೆ ಮಾಡ್ರಿ, ದೇವರನ್ನು ಹುಡುಕಿರಿ. ಆಗ ನಿಮ್ಮ ಪರಿಸ್ಥಿತಿಗಳು ಕೂಡ ಬದಲಾಗ್ತಾ ಹೋಗ್ತವೆ. ಯಾಕೆಂದ್ರೆ ದೇವರು ದೀನರಿಗೆ ಮಾತ್ರ ಕೃಪೆ ಕೊಡ್ತಾನೆ, ಅಹಂಕಾರಿಗಳನ್ನು ಎದುರಿಸ್ತಾನೆ. ಎಷ್ಟು ಅದ್ಭುತವಾದಂತ ವಾಕ್ಯ ಭಾಗ. ನಾವು ಕಲಿತಾ ಇದ್ದೇವೆ, ಸಮುವೇಲ ಯಾಕೆ ಪ್ರಾರ್ಥನಾ ರಹಿತವಾದಂತ ಜೀವಿತವನ್ನು ಪಾಪ ಎಂಬುದಾಗಿ ಯಾಕೆ ಹೇಳ್ದ ಅಂದ್ರೆ, ಅದೇ ವಾಕ್ಯ ಭಾಗಕ್ಕೆ ನೀವು ಹೋದ್ರೆ, ಮೊದಲನೇ ಸಮುವೇಲನ 8ನೇ ಅಧ್ಯಾಯಕ್ಕೆ ನೀವು ಹೋದ್ರೆ, ಅಲ್ಲಿ ಇಡೀ ಇಸ್ರಾಯೇಲ್ ಸಮೂಹನ ಮುಂದೆ ಬಂದು ಒಂದು ಭಿನ್ನಹ ಆಗ್ತಾ ಇದ್ದಾರೆ, ಒಂದು ಕೇಳ್ಕೊಳ್ತಾ ಇದ್ದಾರೆ, ನಿನ್ನ ಮಕ್ಕಳು ದೇವರ ಮಾರ್ಗದಲ್ಲಿ ನಡೀತಾ ಇಲ್ಲ, ಅವರೆಲ್ಲರೂ ವಂಚಕರಾಗಿದ್ದಾರೆ, ಸರಿಯಾಗಿ ನ್ಯಾಯ ಸ್ಥಾಪನೆ ಅವರು ಮಾಡ್ತಾ ಇಲ್ಲ, ಈಗ ನಮಗೊಬ್ಬ ರಾಜ ಬೇಕು, ಬೇರೆ ಎಲ್ಲಾ ಜನಗಳಂತೆ ನಮಗೊಬ್ಬ ರಾಜನನ್ನು ನೇಮಿಸಿ ಎಂಬುದಾಗಿ ಅವನನ್ನು ಒತ್ತಿ ಭಿನ್ನಹ ಮಾಡ್ತಾ ಇದ್ದಾರೆ, ಕೇಳ್ಕೊಳ್ತಾ ಇದ್ದಾರೆ. ಅವ್ರ ಪ್ರಾರ್ಥನೆ ಸರಿಯಲ್ಲ ಎಂಬುದಾಗಿ ನಾನು ಹೇಳ್ತಾ ಇಲ್ಲ. ಯಾಕಂದ್ರೆ ದೇವರು ಮೊದಲೇ ವಾಗ್ದಾನ ಮಾಡಿದ್ದ, ಇಸ್ರಾಯೇಲ್ ಜನಾಂಗದ ಮೂಲಕವಾಗಿ ಒಬ್ಬ ರಾಜನನ್ನು ನಾನು ಎಬ್ಬಿಸ್ತೇನೆ. ಆದ್ರೆ ರಾಜನನ್ನು ಎಬ್ಬಿಸುವುದಕ್ಕೆ ಅದು ಸರಿಯಾದ ಸಮಯವಾಗಿರಲಿಲ್ಲ. ಸರಿಯೊಲ್ಲದ ಸಮಯದಲ್ಲಿ ಇಸ್ರಾಯೇಲರು ಬಂದು ಸಮೂಲನ ಮುಂದೆ ಬೇಡಿಕೊಳ್ತಾ ಇದ್ದಾರೆ, ಅಥವಾ ಬಂದು ಅವನ ಮುಂದೆ
ಆ, ಒತ್ತಾಯ ಮಾಡ್ತಾ ಇದ್ದಾರೆ, ನಮಗೆ ಬೇಕೇ ಬೇಕು, ಒಬ್ಬ ರಾಜನನ್ನು ನೇಮಿಸು ಎಂಬುದಾಗಿ ಒತ್ತಾಯ ಮಾಡ್ತಾ ಇದ್ದಾರೆ. ಅಲ್ಲಿ ಸಮುವೇಲ ಬಹಳ ಒಂದು ದುಃಖಕ್ಕೆ ಒಳಗಾಗಿ, ನೋವಿಗೆ ಒಳಗಾಗಿ ದೇವ್ರ ಮುಂದೆ ಹೋಗಿ ಪ್ರಾರ್ಥನೆ ಮಾಡ್ತಾನೆ, ದೇವ್ರೆ ಏನ್ ಮಾಡ್ಬೇಕು? ಇಡೀ ಇಸ್ರಾಯೇಲ್ ಸಮೂಹವೇ ಬಂದು ನಮಗೊಬ್ಬ ರಾಜ ಬೇಕು, ರಾಜನನ್ನು ನೇಮಿಸಿ ಎಂಬುದಾಗಿ ಕೇಳ್ತಾ ಇದ್ದಾರೆ, ಏನ್ ಮಾಡ್ಬೇಕು ಎಂಬುದಾಗಿ. ಆಗ ದೇವರಲ್ಲಿ ಹೇಳ್ತಾನೆ, ಸಮುವೇಲ, ನೀನು ನಿರುತ್ಸಾಹಗೊಳ್ಬೇಡ ಅಥವಾ ಬೇಸರಗೊಳ್ಬೇಡ. ಅವರು ನಿನ್ನನ್ನು ತಿರಸ್ಕಾರ ಮಾಡಿಲ್ಲ. ನೀನೊಬ್ಬ ನ್ಯಾಯಸ್ಥಾಪಕನು ಅಥವಾ ನಿನ್ನ ಮಕ್ಕಳು ಒಳ್ಳೆಯ ನ್ಯಾಯಸ್ಥಾಪನೆಯಲ್ಲಿ ನಾವು ಮಾಡ್ತೇನೆ ಎಂಬುದಾಗಿ ನಿನ್ನನ್ನು ತಿರಸ್ಕಾರ ಮಾಡಿಲ್ಲ. ಅವರು ನನ್ನನ್ನು ತಿರಸ್ಕಾರ ಮಾಡಿದ್ದಾರೆ, ನನ್ನ ಆಳ್ವಿಕೆಯನ್ನು ತಿರಸ್ಕಾರ ಮಾಡಿದ್ದಾರೆ. ಅರ್ಥ ಏನಂದ್ರೆ ಅಲ್ಲಿ ದೇವರ ಆಳ್ವಿಕೆ ಅವ್ರಿಗೆ ಬೇಕಾಗಿಲ್ಲ. ದೇವರ ಮಾತುಗಳನ್ನು ಅವ್ರು ಕೇಳಲಿಕ್ಕೆ ಅವ್ರಿಗೆ ಇಷ್ಟ ಇಲ್ಲ. ದೇವರ ಮಾರ್ಗಗಳಲ್ಲಿ ಅವ್ರು ನಡೀಲಿಕ್ಕೆ ಅವ್ರಿಗೆ ಇಷ್ಟ ಇಲ್ಲ. ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ ಬರ್ಲಿಕ್ಕೆ ಅವ್ರಿಗೆ ಇಷ್ಟ ಇಲ್ಲ. ದೇವರ ಶಿಸ್ತುಗಳನ್ನು ಅವರು ಕಲ್ತ್ಕೊಂಡು ದೇವರ ಶಿಸ್ತಿನ ಕೆಳಗೆ ನಡೀಲಿಕ್ಕೆ, ಆತನ ಬೋಧನೆಯ ಕೆಳಗೆ ನಡೀಲಿಕ್ಕೆ ಅವ್ರಿಗೆ ಇಷ್ಟ ಇಲ್ಲ. ಯಾಕಂದ್ರೆ ಅವರು ಅನ್ಕೊಂಡಿದ್ದಾರೆ, ನಾವು ಬೇರೆಯವರಂತೆ ಇರಬೇಕು. ಬೇರೆಯವರಿಗೆ, ಫಿಲಿಸ್ತೀಯರಾಗ್ಲಿ, ಪೆರಿಜಿಯರಾಗ್ಲಿ, ಮೂವಾಬ್ಯರಾಗ್ಲಿ, ಅಮೋರಿಯರಾಗ್ಲಿ, ಅವರೆಲ್ಲರಿಗೂ ರಾಜರಿದ್ದಾರೆ, ರಾಜರುಗಳು ನಡೆಸ್ತಾ ಇದ್ದಾರೆ, ಅವರಂತೆ ನಾವು ಇರಬೇಕು ಎಂಬುದಾಗಿ ಪ್ರಯತ್ನ ಮಾಡಿ. ನಮ್ಮ ದೇವರಂತೆ, ನಮ್ಮ ದೇವರ ಹಸ್ತದ ಕೆಳಗೆ ನಾವು ನಡಿಬೇಕು ಎಂಬುದಾಗಿ ಅವರು ಆಲೋಚನೆ ಮಾಡದೆ ಬೇರೆಯವರಂತೆ ಇರಬೇಕು ಎಂಬುದಾಗಿ ಅವರು ಪ್ರಯತ್ನ ಮಾಡಿದ ಕಾರಣ ಅಲ್ಲೇನಾಯ್ತಂದ್ರೆ ಅವ್ರ ರಿಕ್ವೆಸ್ಟ್ ಅನ್ನ ದೇವರವ್ರಿಗೆ ಕೊಟ್ಟ. ನೋಡಿ, ಅನೇಕ ಸಾರಿ ನಮ್ಮ ಮಕ್ಕಳಿಗೆ ನಾವು ಹೇಳ್ತೇವೆ, ಅದನ್ನು ಮಾಡಬೇಡ, ಒಂದು ವೇಳೆ ಮಾಡಿದ್ರೆ ಇಂಥ ಅನಾಹುತ ನಿನಗಾಗುತ್ತೆ, ಕಷ್ಟಕ್ಕೊಳಗಾಗ್ತೀಯ, ಅದು ನಮಗೂ ನೋವುಂಟು ಮಾಡುತ್ತೆ, ಇಂಥ ಮಾರ್ಗಗಳಿಗೆ ಹೋಗಬೇಡ, ಇಂಥ ಕಾರ್ಯಗಳನ್ನು ಮಾಡಬೇಡ, ಈ ರೀತಿಯಾಗಿ ಇರಬೇಡ ಎಂಬುದಾಗಿ ನಾವು ಅನೇಕ ಬೋಧನೆಗಳನ್ನು ನಾವು ಕೊಡ್ತೇವೆ, ಎಚ್ಚರಿಸ್ತೇವೆ. ಕೆಲವು ಸಾರಿ ನಮ್ಮ ಮಕ್ಕಳು ಮೊಂಡು, ಕೇಳೋದಿಲ್ಲ, ನಾವು ತಿಳಿಸುವಂತ ಮಾರ್ಗಗಳನ್ನು ಗಮನಿಸೋದಿಲ್ಲ. ಆದ್ರೆ ಅವರದೇ ಆದಂತ ಮಾರ್ಗಗಳನ್ನು ಅವ್ರು ಆರಿಸ್ಕೊಳ್ತಾರೆ. ಆರಿಸ್ಕೊಂಡು ಕಾಲಕ್ರಮೇಣ ಅವರಿಗೆ ಮನವರಿಕೆ ಆಗುತ್ತೆ, ಅಯ್ಯೋ, ಆ ಮಾರ್ಗಗಳನ್ನು ನಾನು ಆರಿಸ್ಕೊಳ್ಳಬಾರ್ದಾಯಿತು, ಆರಿಸ್ಕೊಂಡ ಕಾರಣ ಇಂಥ ಎಲ್ಲಾ ಫಲಿತಾಂಶಗಳಿಗೆ, ಕೆಟ್ಟ ಫಲಿತಾಂಶಗಳಿಗೆ ಒಳಗಾಗಿದ್ದೇನೆ ಎಂಬುದಾಗಿ ಅವರು ಅಂದುಕೊಳ್ತಾರೆ. ಇಲ್ಲಿ ದೇವರು ಅವರ ರಿಕ್ವೆಸ್ಟ್ ಅನ್ನು ಕೊಡ್ತಾ ಇದ್ದಾನೆ. ಅಂದ್ರೆ ನೀನ್ ಏನ್ ಬೇಡ್ಕೊಂಡಿದೀಯೋ ಅದನ್ನ ನಾನು ಕೊಡ್ತೇನೆ, ಆದ್ರೆ ಅದರ ಫಲಿತಾಂಶಗಳನ್ನು ನೀನೇ ಅನುಭವಿಸ್ಬೇಕು. ನಿಮ್ಗೆಲ್ಲರೂ ಗೊತ್ತೇ ಇದೆ, ಸೌಲನು ರಾಜನಾದ ಮೇಲೆ ಎಂತ ಕಷ್ಟದ ಪರಿಸ್ಥಿತಿಯ ಫಲಿತಾಂಶಗಳನ್ನು ಇಡೀ ಇಸ್ರಾಯೇಲ್ ಜನಾಂಗ ಅನುಭವಿಸ್ಬೇಕಾಗಿತ್ತು. ಅವೆಲ್ಲವುಗಳಿಗೆ ಹೋಗ್ಲಿಕ್ಕೆ ಸದ್ಯಕ್ಕೆ ಸಮಯವಿಲ್ಲ, ಆದ್ರೆ ನಾವು ಕಲ್ತ್ಕೊಳ್ತಾ ಇದ್ದೇವೆ. ಕೆಲವು ಸಾರಿ ನಾವು ಪದೇ ಪದೇ ಒತ್ತಾಯ ಮಾಡಿ ನನಗೆ ಅದು ಬೇಕೇ ಬೇಕು ಎಂಬುದಾಗಿ ದೇವರ ಮುಂದೆ ಬೇಡಿಕೊಳ್ಳುವಾಗ ದೇವರು ಹೇಗೋ ಕೊಟ್ಬಿಡ್ತಾನೆ, ಆದ್ರೆ ಅದರ ಕೆಟ್ಟ ಪರಿಣಾಮಗಳು, ಕೆಟ್ಟ ಫಲಿತಾಂಶಗಳನ್ನು ನಾವು ಅನುಭವಿಸಲೇಬೇಕಾಗುತ್ತೆ. ಆದ ಕಾರಣ ದೇವರ ಸಮಯಕ್ಕೆ ಕಾದುಕೊಂಡಿರ್ತಕ್ಕಂಥದ್ದು ಬಹಳ ಪ್ರಾಮುಖ್ಯ. ಆಕ್ಚುಲಿ ದೇವರ ಸಮಯ ಯಾವ್ದಾಗಿತ್ತಂದ್ರೆ, ದಾವೀದನು ದೇವರ ಮೊದಲ ಇಸ್ರಾಯೇಲರ ಮೊದಲ ರಾಜನಾಗಬೇಕೆಂಬುದಾಗಿ ದೇವರ ದೇವರ ಆಶೆಯಾಗಿತ್ತು. ಅರೆ, ಇಲ್ಲಿ ಇಸ್ರಾಯೇಲರು ಇಡೀ ಸಮೂಹ ಒತ್ತಾಯ ಮಾಡುವ ಕಾರಣ ನಮಗೊಬ್ಬ ರಾಜ ಇವಾಗ ಬೇಕೇ ಬೇಕು, ದೇವರ ಸಮಯಕ್ಕೆ ನಾವು ವೇಟ್ ಮಾಡೋದಿಲ್ಲ, ಅಥವಾ ನಮ್ಮದೇ ಆದಂತ ಮಾರ್ಗಗಳನ್ನ ನಾವು ಆರಿಸ್ಕೊಳ್ತೇವೆ, ದೇವರ ಮಾರ್ಗಗಳು ಬೇಡ ಎಂಬುದಾಗಿ ಅವರು ಅಂದ ಕಾರಣ ದೇವ್ರು ಕೊಟ್ಟ. ಆದ್ರೆ ಅದರ ಫಲಿತಾಂಶಗಳನ್ನು, ಕೆಟ್ಟ ಪರಿಣಾಮಗಳನ್ನು ಅವರೆಲ್ಲರೂ ಅನುಭವಿಸಬೇಕಾಗಿತ್ತು. ನಾವು ಅಲ್ಲೇನ್ ನೋಡ್ತಾ ಇದ್ದೇವೆ, ಇಸ್ರಾಯೇಲರಲ್ಲಿ ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ ಅವರು ಬರ್ಲಿಕ್ಕೆ ಇಷ್ಟ ಆಗಿಲ್ಲ. ಕಾರಣ ಏನಂದ್ರೆ, ಅವರ ಜೀವಿತದಲ್ಲಿ ಅಹಂಕಾರ ಅಥವಾ ಗರ್ವದ ಒಂದು ಸಮಸ್ಯೆ ಬಹಳಷ್ಟಿತ್ತು. ಎರಡನೇದಾಗಿ, ಪ್ರಾರ್ಥನಾ ರಹಿತ ಪಾಪ ಎಂಬುದಾಗಿ ನಾನು ಯಾಕೆ ಕರಿತೀನಿ ಅಂದ್ರೆ, ಕೇವಲ ಗರ್ವ ಅಥವಾ ಅಹಂಕಾರದ ಸಮಸ್ಯೆ ನಮ್ಮಲ್ಲಿದೆ, ಅದಕ್ಕೆ ನಾವು ಪ್ರಾರ್ಥನೆ ಮಾಡ್ತಾ ಇಲ್ಲ, ಅದು ಪಾಪ. ಎರಡನೇದಾಗಿ, ಆ ಇನ್ನೊಂದು ಸಮಸ್ಯೆ ಇದೆ, ಅದೇನೆಂದ್ರೆ ಆ ಎರಡು ಮನಸ್ಸುಳ್ಳತಕ್ಕಂಥ ಒಂದು ಸಮಸ್ಯೆ. ಎರಡು ಮನಸ್ಸುಳ್ಳವನು. ಸ್ವಲ್ಪ ಹೊತ್ತು ನಾವು ಅದನ್ನು ಗಮನಿಸೋಣ. ಯಾಕೋಬನ ಆ ಪತ್ರಿಕೆಗೆ ಮತ್ತೆ ಬನ್ನಿ. ಯಾಕೋಬನ ಪತ್ರಿಕೆ, ನೀವು 1ನೇ ಅಧ್ಯಾಯ ಚೆನ್ನಾಗಿ ಗಮನಿಸಿ. ಇಲ್ಲಿ ಯಾಕೋಬನ ಬರೆಯುವಾಗ, ನಾನಾ
ಶೋಧನೆಗಳಲ್ಲಿ, ಕಷ್ಟಗಳಲ್ಲಿ, ಸಮಸ್ಯೆಗಳಲ್ಲಿ, ಸವಾಲುಗಳಲ್ಲಿ ಹಾದು ಹೋಗ್ತಾ ಇರ್ತಕ್ಕಂಥ ವಿಶ್ವಾಸಿಗಳನ್ನು ಕುರಿತು ಅವನು ಬಲಪಡಿಸ್ತಾ ಇದ್ದಾನೆ. ಸೊ ನಿಮ್ಮ ನಂಬಿಕೆಗೆ ಆಗುವ ಶೋಧನೆಯು ತಾಳ್ಮೆಯನ್ನು ಉಂಟು ಮಾಡುತ್ತೆ. ಆದ ಕಾರಣ ನೀವು ಅನೇಕ ಶೋಧನೆಗಳಲ್ಲಿ ಹಾದು ಹೋಗುವಾಗ, ನಾನಾ ತರವಾದಂತಹ ಕಷ್ಟಗಳಲ್ಲಿ ಬಿದ್ದಿರುವಾಗ ಅದನ್ನು ಕೇವಲ ಆನಂದಕರವಾದದೆಂದು ನೀವು ಎಣಿಸ್ರಿ ಎಂಬುದಾಗಿ ಹೇಳ್ತಾನೆ. ಹಾಗೆಯೇ ಮುಂದೆ ಹೋಗ್ತಾ 5ನೇ ವಚನಕ್ಕೆ ಬನ್ನಿ. ನಿಮ್ಮಲ್ಲಿ ಯಾವನಿಗಾದರೂ ಜ್ಞಾನ ಕಡಿಮೆಯಾಗಿ, ಅಂದ್ರೆ ಇಲ್ಲಿ ವಿದ್ಯಾಭ್ಯಾಸದ ಜ್ಞಾನದ ವಿಷಯವಾಗಿ ಯಾಕೊಬ್ಬ ಮಾತನಾಡ್ತಾ ಇಲ್ಲ. ಇಲ್ಲಿ ಕಷ್ಟಗಳಲ್ಲಿ ಬಿದ್ದಿರುವಾಗ ನೀವು ಏನನ್ನು ಆರಿಸಿಕೊಳ್ಳಬೇಕು, ಅದಕ್ಕೆ ಸರಿಯಾದಂತ ದೇವರು ಜ್ಞಾನವನ್ನು ಕೊಡಲಿ. ನೀವು ಆರಿಸಿಕೊಳ್ಳುವಂಥದ್ದು ದೇವರ ವಿಷಯದಲ್ಲಿ ಸರಿಯಾಗಿರಲಿ, ಮೆಚ್ಚುಗೆಯಾಗಿರಲಿ. ಅಂದ್ರೆ ನಿಮ್ಮಲ್ಲಿ ಯಾವನಿಗಾದ್ರೂ ಜ್ಞಾನ, ಅಂದ್ರೆ ಕಷ್ಟಗಳಲ್ಲಿ ಜ್ಞಾನ ಕಡಿಮೆಯಾಗಿದ್ದರೆ ದೇವರನ್ನು ಬೇಡಿಕೊಳ್ಳಿ. ಈಗ ಪ್ರಾರ್ಥನೆ ಬಗ್ಗೆ ಅದು ಅವನಿಗೆ ದೊರಕ್ತದೆ. ಅಂದ್ರೆ ದೇವರು ಯಾವತ್ತೂ ಅಂಗಿಸದೆ ಉದಾರ ಮನಸ್ಸಿನಿಂದ ಬೇಡಿಕೊಳ್ಳುವವನಿಗೆ ಜ್ಞಾನವನ್ನು ಕೊಡ್ತಾನೆ. ಅದು ನಮಗೆ ಸ್ಪಷ್ಟವಾಗಿದೆ ಬೈಬಲ್ನಲ್ಲಿ. ಯಾರು ದೇವರ ವಾಕ್ಯಕ್ಕನುಸಾರವಾಗಿ, ಆತನ ಚಿತ್ತಕ್ಕನುಸಾರವಾಗಿ, ಆತನ ಮಹಿಮೆಗನುಸಾರವಾಗಿ ಯಾರು ಬೇಡಿಕೊಳ್ಳುತ್ತಾರೋ ಅವರಿಗೆ ಅದನ್ನು ಕೊಡ್ತಾನೆ. ಅಂಗಿಸದೆ ಉದಾರ ಮನಸ್ಸಿನಿಂದ ಅವರು ಕೊಡ್ತಾನೆ. ಈಗ 6ನೇ ವಚನ ನೋಡಿ. ಸ್ವಲ್ಪವೂ ಸಂದೇಹ ಪಡದೆ ನಂಬಿಕೆ ಇಟ್ಟು ಬೇಡಿಕೊಳ್ಬೇಕು. ಹಾಗೆ ಹೇಳ್ತಾ ಸಂದೇಹ ಪಡುವವನು ಅಂದ್ರೆ ಅವನು ಯಾರು ಎಂಬುದಾಗಿ ಯಾಕೋಬ ಇಲ್ಲಿ ಸೂಚಿಸ್ತಾ ಇದ್ದಾನೆ. ಸಂದೇಹ ಪಡುವವನು, ಸರಿಯಾಗಿ ಪ್ರಾರ್ಥನೆ ಮಾಡಲೊಲ್ಲದವನು, ಅವನ ಸೂಚನೆ ಏನು ಅಂತ ಇಲ್ಲಿ ನೋಡಿ. ಇಲ್ಲಿ ಅವನು ಗಾಳಿಯಿಂದ ಬಡಿಯಲ್ಪಟ್ಟ ಸಮುದ್ರದ ತೆರೆಯ ಅಲೆಯಂತಿರುವವನು. ನೀವು ಸಮುದ್ರದ ಭಾಗದಲ್ಲಿ ಹೋಗಿ ನಿಂತ್ಕೊಂಡ್ರೆ ನಿಮ್ಗೆ ಅರ್ಥ ಆಗುತ್ತೆ. ಅಲೆ ಯಾವಾಗ ಹೊಡೆಯುತ್ತೋ, ಅಲೆ ಯಾವಾಗ ಹಿಂದೆ ಹೋಗುತ್ತೋ ನಮಗೆ ಗೊತ್ತಾಗೋದಿಲ್ಲ. ಅಂದ್ರೆ ಗಾಳಿ ಅದನ್ನ ಕಂಟ್ರೋಲ್ ಮಾಡ್ತಾ ಇರ್ತಾರೆ. ಸೊ ಇಲ್ಲಿ ನಾವು ಗಮನಿಸುವಾಗ 7ನೇ ವಚನ ಗಮನಿಸಿ. ಆ ಮನುಷ್ಯನು ತಾನು ಕರ್ತನಿಂದ ಏನಾದರೂ ಹೊಂದುವನೆಂದು ಭಾವಿಸಬಾರದು. ದೇವರ ಮುಂದೆ ನಾವು ಬೇಡಿಕೊಳ್ಳುವಾಗ ಆ ಒಂದು ಸಂದೇಹದ ಮನಸ್ಸು. ಈಗ ನೋಡಿ 8ನೇ ವಚನ. ಅವನು 2 ಮನಸ್ಸುಳ್ಳವನು, ತನ್ನ ನಡತೆಯಲ್ಲೆಲ್ಲ ಚಂಚಲನೂ ಆಗಿದ್ದಾನೆ. ಪ್ರಾರ್ಥನಾ ರಹಿತವಾದಂಥದ್ದು ಪಾಪ. ಅದಕ್ಕೆ 2ನೇ ಸೂಚನೆ ಯಾವುದಂದ್ರೆ 2 ಮನಸ್ಸುಳ್ಳತಕ್ಕಂಥ ಚಂಚಲತೆಯ ಒಂದು ಮನೋಭಾವನೆ. ಅದನ್ನೇ ಯಾಕೋಬ ಇಲ್ಲಿ ನಮಗೆ ಸೂಚಿಸ್ತಾ ಇದ್ದಾನೆ. ಇಸ್ರಾಯೇಲರು ಅದನ್ನೇ ಪ್ರದರ್ಶಿಸಿದ್ರು. ಸಮುವೇಲನ ಮುಂದೆ ಬಂದು ಅವರು ಕೇಳಿಕೊಳ್ಳುವಾಗ ಅವರ ಮನಸ್ಸು ಚಂಚಲವಾಗಿದೆ. ಅವರ ಮನಸ್ಸು 2 ಮನಸ್ಸು. ದೇವರ ತ್ರಾಣವುಳ್ಳ ಹಸದ ಕೆಳಗೆ ಬರ್ಲಿಕ್ಕೆ ಅವ್ರಿಗೆ ಇಷ್ಟ ಇಲ್ಲ. ಅವರು ಬೇರೆ ಜನಾಂಗದವರಂತೆ, ಬೇರೆ ದೇಶದವರಂತೆ ನಮಗೂ ಕೂಡ ರಾಜನು ಬೇಕು ಎಂಬುದಾಗಿ ಒಂದು ಪರಿಪಕ್ವತೆ ಇಲ್ಲದ ಸಮಯದಲ್ಲಿ ಬಂದು ದೇವರ ಮುಂದೆ ಬೇಡಿಕೊಳ್ತಾ ಇದ್ದಾರೆ. ಅಂತ 2 ಮನಸ್ಸುಳ್ಳವರು ದೇವರ ಮುಂದೆ ಬೇಡಿಕೊಳ್ಳುವಾಗ ಹೊಂದುವವನೆಂದು ಯಾವತ್ತೂ ಭಾವಿಸಬೇಡ್ರಿ. ನೋಡಿ, ಈ ಡಬಲ್ ಮೈಂಡ್ ಅಥವಾ 2 ಮನಸ್ಸುಳ್ಳತಕ್ಕಂಥದ್ದು, ಚಂಚಲತೆ ಅರ್ಥ ಏನಂದ್ರೆ ನಿಮ್ಮ ಮನಸ್ಸು ಸಂಪೂರ್ಣವಾಗಿ ದೇವರ ಮೇಲೆ ಕೇಂದ್ರೀಕೃತವಾಗಿಲ್ಲ, ದೇವರ ಮೇಲೆ ಆತುಕೊಂಡಿಲ್ಲ, ದೇವರ ಸಮಯಕ್ಕೋಸ್ಕರ ಕಾಯಲು ತಾಳ್ಮೆ ಇಲ್ಲ ಎಂಬುದನ್ನು ಸೂಚಿಸ್ತಾ ಇದೆ. ಅದಕ್ಕೆ ನಮಗಿಲ್ಲಿ ಇದು ಎಚ್ಚರಿಕೆ ರೂಪದಲ್ಲಿ ಬರ್ತಾ ಇದೆ. 2 ಮನಸ್ಸುಳ್ಳವರು ದೇವರ ಮುಂದೆ ಏನ್ ಬೇಡಿಕೊಂಡ್ರು ಅದು ಅವರಿಗೆ ನೆರವೇರೋದಿಲ್ಲ. ಯಾಕಂದ್ರೆ ಅವರು ಒಂದು ನಂಬಿಕೆಯ ಮನಸ್ಸುಳ್ಳವರಾಗಿ ಕೇಂದ್ರೀಕೃತವಾಗಿ ದೇವರನ್ನು ಅವರು ಹುಡುಕ್ತಾ ಇಲ್ಲ. ಸೊ ಇಸ್ರಾಯೇಲರ ಸಮಸ್ಯೆ ಅದೇ ಆಗಿತ್ತು. 3ನೇ ವಿಷಯಕ್ಕೆ ನಾವು ಬರುವಾಗ ಅಲ್ಲಿ ಕೂಡ ನಮಗೆ ಎಚ್ಚರಿಕೆ ಕೊಡ್ತಾ ಇದ್ದಾನೆ ಪೌಲ. ಗಲಾತ್ಯದವರಿಗೆ ಬರೆದ ಪತ್ರಿಕೆಯಲ್ಲಿ ಎಚ್ಚರಿಕೆ ಕೊಡ್ತಾ ಇದ್ದಾನೆ. ಮೋಸ ಹೋಗಬೇಡರಿ, ದೇವರು ತಿರಸ್ಕಾರ ಸಹಿಸುವವನಲ್ಲ ಎಂಬುದಾಗಿ ಹೇಳ್ತಾ, ಒಳ್ಳೆಯದನ್ನು ಮಾಡುವುದರಲ್ಲಿ ನಾವು ಬೇಸರಗೊಳ್ಳದೆ ಯಾವಾಗಲೂ ಒಳ್ಳೆಯದನ್ನು ಮಾಡುವುದರಲ್ಲಿ ನಿರತರಾಗಿರೋಣ ಎಂಬುದಾಗಿ ಹೇಳ್ತಾ ಇದ್ದಾನೆ. ಅಂದ್ರೆ ಅನೇಕ ಸಾರಿ ಒಳ್ಳೆಯದನ್ನು ಮಾಡುವುದನ್ನು ನಾವು ಬಿಟ್ಟು ನಮ್ಮ ಮನಸ್ಸು ಬೇರೆ ಕಡೆ ಕೇಂದ್ರೀಕೃತವಾಗಿ ಅದು ಭಂಗಕ್ಕೆ ಒಳಗಾಗಿರುವ ಕಾರಣ ಅಲ್ಲಿ ಎಲ್ಲೋ ಒಂದು ಕಡೆ ಏನಾಗಿದೆ, ಡಿಸೆಪ್ಷನ್ ಅಥವಾ ನಾವು ಮೋಸಕ್ಕೆ ಒಳಗಾಗಿದ್ದೇವೆ. ಅದು ಕೂಡ ಪ್ರಾರ್ಥನಾ ರಹಿತವಾದಂಥ ಜೀವಿತದ ಪಾಪವನ್ನು ಸೂಚಿಸ್ತಾ ಇದೆ.
ಇಸ್ರಾಯೇಲರ ಸಮಸ್ಯೆ ಅದೇ ಆಗಿತ್ತು. ಎಲ್ಲೋ ಒಂದು ಕಡೆ ಅವರು ಮೋಸಕ್ಕೆ ಒಳಗಾಗಿದ್ರು. ದೇವರ ಸಮಯಕ್ಕಿಂತ ಮುಂಚಿತವಾಗಿ ಬಂದು ಸಮೂಲನ ಮುಂದೆ ಬೇಡಿಕೊಳ್ತಾ ಇದ್ದಾರೆ, ಒತ್ತಾಯ ಮಾಡ್ತಾ ಇದ್ದಾರೆ, ನಮಗೊಬ್ಬ ರಾಜ ಬೇಕೇ ಬೇಕು. ಆದ್ರೆ ಅವ್ರಿಗೆ ಗೊತ್ತಿಲ್ಲ ಮುಂದೆ ಏನಾಗುತ್ತೆ ಅಂತ. ಸೊ ನನ್ನ ಪ್ರಿಯರೇ, ದೇವ್ರ ಮಕ್ಕಳೇ, ಇವತ್ ನಾವು ಗಮನಿಸಿದಂತ ವಾಕ್ಯ ಭಾಗ, ಪೌಲನ ಪ್ರಾರ್ಥನೆ, ಯಾವಾಗಲೂ ಮಾಡುವಂತ ಪ್ರಾರ್ಥನೆ, ಅದು ಒಂದು ಪ್ರಾಮಾಣಿಕವಾದಂತ ಪ್ರಾರ್ಥನೆ ಮತ್ತು ದೇವರಿಗೆ ಮುಡುಪಾದಂತ ಒಂದು ಪ್ರಾರ್ಥನೆ ಮತ್ತು ನಂಬಿಕೆಯಿಂದ ಕೂಡಿದಂತ ಪ್ರಾರ್ಥನೆ ಮತ್ತು ದೇವರ ಮೇಲೆ ಸಂಪೂರ್ಣವಾಗಿ ಹಾತುಕೊಂಡಂತ ಪ್ರಾರ್ಥನೆ. ಅದನ್ನು ತೆಗೆದುಕೊಂಡು ನಾವು ಸಮುವೇಲನಿಂದ ನಾವು ಕಲ್ತ್ಕೊಂಡಿದ್ದೇವೆ. ಸಮುವೇಲನು ತನ್ನ ಜೀವಿತದಲ್ಲಿ ಪ್ರಾರ್ಥನೆಯನ್ನು ಒಂದು ಸೇವೆಯನ್ನಾಗಿ ತೆಗೆದುಕೊಂಡ. ಅದು ಅಂತರಂಗ ಸೇವೆ, ಬಹಿರಂಗ ಸೇವೆಯ ಜೊತೆಗೆ ಅಂತರಂಗ ಸೇವೆಯನ್ನು ಅವನು ಶ್ರೇಷ್ಠದನ್ನಾಗಿ ಎಣಿಸಿ ಅದನ್ನು ಅವನು ಪ್ರತಿದಿನ ದೇವರ ಮುಂದೆ ಯಜ್ಞಾರ್ಪಿತವನ್ನಾಗಿ ಪ್ರಾರ್ಥನೆ ಮಾಡ್ತಾ ಇದ್ದ. ಸೊ ನಮ್ಮ ಜೀವಿತದಲ್ಲಿ ಒಂದು ಪ್ರಾರ್ಥನಾ ರಹಿತರಾಗಿ ನಾವು ಜೀವಿಸ್ತಾ ಇದ್ರೆ ಅದು ಪಾಪವಾಗಿದೆ. ಅದರ ಸೂಚನೆಗಳು ಏನೆಂಬುದು ನಾನು ಇವತ್ತು ನಿಮಗೆ ತೋರಿಸಿದ್ದೇನೆ. ಅದು ಅಹಂಕಾರದ ಸೂಚನೆ ಇರಬಹುದು, ಎರಡನೇದಾಗಿ ಎರಡು ಮನಸ್ಸುಳ್ಳತಕ್ಕಂಥ ಸೂಚನೆ ಇರಬಹುದು, ಮೂರನೇದಾಗಿ ಮೋಸಕ್ಕೆ ಒಳಗಾಗಿರ್ತಕ್ಕಂಥ ಸೂಚನೆ ಇರಬಹುದು. ಇವೆಲ್ಲವುಗಳನ್ನು ನಾವು ಗುರುತಿಸಿ ದೇವರ ಮುಂದೆ ಕ್ಷಮಾಪಣೆ ಕೇಳಿಕೊಂಡು ದೇವರ ಸನ್ನಿಧಾನವನ್ನು ಬಯಸಿ ಆತನ ಸನ್ನಿಧಿಯನ್ನು ಹೆಚ್ಚಾಗಿ ಹುಡುಕಿ ದೇವರ ಮೇಲೆ ಆತುಕೊಂಡು ಈ ಲೋಕದಲ್ಲಿ ಕರ್ತನೆಗೋಸ್ಕರ ಬಲವಾಗಿ ಜೀವಿಸುವಂತೆ ದೇವರು ನಮಗೆ ಕೃಪೆಯನ್ನು ಕೊಡಲಿ. ಪ್ರಾರ್ಥನಾ ಆತ್ಮವನ್ನು ನಮ್ಮ ಮೇಲೆ ಹೆಚ್ಚಾಗಿ ಸುರಿಸಲಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡೋಣ. ಇನ್ನು ಮಿಕ್ಕಾದಂಥ ಸಂಗತಿಗಳನ್ನು ನಾನು ಮುಂದಿನ ಸಮಯದಲ್ಲಿ ಬರುವಾಗ ಆ ವಿಷಯಗಳು ನಿಮ್ಮೊಟ್ಟಿಗೆ ಮತ್ತೆ ನಾನು ಗಮನಿಸಲಿಕ್ಕೆ ಇಷ್ಟಪಡುತ್ತೇನೆ. ಒಂದು ಚಿಕ್ಕ ಪ್ರಾರ್ಥನೆ ಮಾಡೋಣ. ಅದಾದ ಮೇಲೆ ಕೆಲವೊಂದು ಪ್ರಕಟಣೆಗಳನ್ನು ನಾನು ಕೊಟ್ಟು ನಿಮ್ಮೆಲ್ಲರನ್ನು ಕಳಿಸ್ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಒಂದು ಚಿಕ್ಕ ಪ್ರಾರ್ಥನೆ. ಪ್ರೀತಿಯುಳ್ಳ ದೇವರೇ, ನೀನು ಒಂದು ನಿಕಟವಾದಂಥ ಸಂಬಂಧವನ್ನು ಬಯಸುವಂತ ದೇವರು, ಜೀವಿಸುವಂತ ದೇವರು. ನಿನ್ನ ಮಕ್ಕಳು ನಿನ್ನೊಟ್ಟಿಗೆ ನಿಕಟವಾದಂಥ ಆಳವಾದಂಥ ಒಂದು ಪ್ರಾಮಾಣಿಕವಾದಂಥ ಸಂಬಂಧವನ್ನು ಬೆಳೆಸಬೇಕು ಎಂಬುದನ್ನು ನೀನು ಬಯಸುವಂತ ದೇವರಾಗಿದ್ದೀಯಾ. ನಮಗೆ ಕೃಪೆಯನ್ನು ಅನುಗ್ರಹಿಸು. ವಿಶೇಷವಾಗಿ ನಮಗೆ ನಿನ್ನ ಜೊತೆಗಿರ್ತಕ್ಕಂಥ ಈ ಒಂದು ಸಂಬಂಧದಲ್ಲಿ ಅನೇಕ ಸಾರಿ ನಾವು ಬಿದ್ದು ಹೋಗಿದ್ದೇವೆ. ನಮ್ಮ ಪ್ರಾರ್ಥನಾ ಜೀವಿತದಲ್ಲಿ ಅಹಂಕಾರವು ನುಸುಳಿದ ಕಾರಣ ದೇವರ ಕೃಪೆಯನ್ನು ಅನೇಕ ಸಾರಿ ಕಳಕೊಂಡಿದ್ದೇವೆ. ಆ ದೀನತೆ ಎಂಬ ವಸ್ತ್ರವನ್ನು ಧರಿಸಿಕೊಳ್ಳದೆ ಪ್ರಾರ್ಥನೆಯಲ್ಲಿ ನಿರತರಾಗಿ ನಾವು ಜೀವಿಸದೇ ಇರುವ ಕಾರಣ ಪಾಪಕ್ಕೆ ಒಳಗಾಗಿದ್ದೇವೆ. ಅಥವಾ ಎರಡು ಮನಸ್ಸುಳ್ಳತಕ್ಕಂಥ ಮನೋಭಾವನೆಗಳಿಗೆ ಒಳಗಾಗಿದ್ದೇವೆ. ಒಂದು ಕಾಲು ಲೋಕದಲ್ಲಿ, ಇನ್ನೊಂದು ಕಾಲು ಕ್ರೈಸ್ತತ್ವದಲ್ಲಿ ಇಡಲಿಕ್ಕೆ ನಾವು ಪ್ರಯತ್ನ ಮಾಡಿದ್ದೇವೆ. ಇಲ್ಲೂ ಒಂದು ಕಡೆ ಮೋಸಗಳಿಗೆ ನಾವು ಒಳಗಾಗಿದ್ದೇವೆ. ದೇವರೇ, ನಮಗೆ ಕೃಪೆ ಕೊಡು. ನಮ್ಮ ಪ್ರಾರ್ಥನಾ ಜೀವಿತದಲ್ಲಿ ದೇವರಿಗೆ ಆತನ ಸಂಬಂಧದಲ್ಲಿ ನಾವು ನಿಕಟವಾಗಿ ಬೆಳೆಯಲು, ನಿನ್ನ ಮೇಲೆ ಆತುಕೊಂಡು ನಾವು ಜೀವಿಸಲು ನಮಗೆ ಕೃಪೆಯನ್ನು, ಬಲವನ್ನು, ಜ್ಞಾನವನ್ನು ಅನುಗ್ರಹಿಸಿ ಎಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಈ ಪ್ರಾರ್ಥನೆಯನ್ನು ಒಂದು ಸೇವೆಯನ್ನಾಗಿ ನಾವು ತೆಗೆದುಕೊಂಡು ಯಾರಿಂದಲೂ ಪ್ರಶಂಸೆಯನ್ನು, ಹೊಗಳಿಕೆಯನ್ನು ಅಪೇಕ್ಷಿಸದೆ ನಿನ್ನ ಒಂದು ಪ್ರಶಂಸೆಯನ್ನೇ ಅಪೇಕ್ಷಿಸುವಂತವರಾಗಿ ಈ ಅಂತರಂಗ ಸೇವೆಯನ್ನು ಕರ್ತನೆ ನಂಬಿಗಸ್ತಿಕೆಯಿಂದ ನಾವು ಮಾಡಲು ನಮಗೆ ಬಲವನ್ನು ಕೊಡು, ಕೃಪೆಯನ್ನು ಕೊಡು ಎಂದು ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಪೌಲನ ಪ್ರಾರ್ಥನಾ ಜೀವಿತದ ಮಾದರಿಗಾಗಿ ನಾವು ನಿನಗೆ ಸ್ತೋತ್ರ ಮಾಡುತ್ತೇವೆ. ಎಡೆಬಿಡದೆ ಯಾವಾಗಲೂ ಪ್ರಾರ್ಥಿಸುವಂತದ ಒಂದು ಪ್ರಸನ್ನತೆಯ ಪ್ರಜ್ಞೆಯನ್ನು ನಮ್ಮಲ್ಲಿ ಬೆಳೆಸಿ ಎಂಬುದಾಗಿ, ಆ ಪ್ರಾರ್ಥನೆಯ ಮನೋಭಾವನೆಯನ್ನು ನಮ್ಮಲ್ಲಿ ಹೆಚ್ಚಾಗಿ ಬೆಳೆಸು, ಆ ಪ್ರಾರ್ಥನೆ ಆತ್ಮವನ್ನು ನಮ್ಮ ಮೇಲೆ ಸುರಿಸಿ ಎಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಈ ಒಂದು ವಿಷಯಗಳಿಗಾಗಿ, ವಾಕ್ಯ ಬೋಧನೆಗಾಗಿ ನಾವು ನಿಮಗೆ ಸ್ತೋತ್ರ ಮಾಡುತ್ತೇವೆ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡುತ್ತೇವೆ ನಮ್ಮ ತಂದೆಯೇ, ಆಮೆನ್.
ಥ್ಯಾಂಕ್ ಯು. ದೇವರು ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಚಿಕ್ಕದಾಗಿ ಕೆಲವೊಂದು ಆ ಪ್ರಕಟಣೆಗಳನ್ನ